ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಎಲ್ಲರೂ ಸೇಫ್ ಆಗಿ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಕ್ ಹೋಗ್ತಾ ಇದ್ದೀನಿ ಮುಂದುವರೆದಂತಹ ಭಾಗ. ಎಲ್ರಿಗೂ ಗೊತ್ತಿದೆ ಟ್ಯಾಕ್ಸೇಷನ್ ಲಾಸ್ ನ ಓದ್ತಾ ಇದ್ದೀರಾ. ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೇನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೇನು, ಟ್ಯಾಕ್ಸ್ ಯಾಕೆ ಹಾಕ್ತಿವಿ, ಟ್ಯಾಕ್ಸೇಷನ್ ಲಾ ಏನಕ್ಕೆ ಓದ್ತೀವಿ ಅಂತೆಲ್ಲ ನೋಡಿದ್ವಿ. ವೆಲ್, ಈಗ ಒಂದು ಸ್ಟ್ರಕ್ಚರ್ ನೋಡೋಣ. ಟ್ಯಾಕ್ಸ್ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಕಲೆಕ್ಟ್ ಆಗುತ್ತೆ ಅಂತ. ಎಲ್ರಿಗೂ ಗೊತ್ತಾ ಇದೆ, 3 ರೀತಿ ಕಲೆಕ್ಟ್ ಆಗ್ಬೋದಲ್ವಾ. ಒಂದು ಸೆಂಟ್ರಲ್ ಗೌರ್ಮೆಂಟ್, ಅದು ನಾವು ಯೂನಿಯನ್ ಗೌರ್ಮೆಂಟ್ ಅಂತ ಕರಿತೀವಿ, ಅವ್ರು ಕಲೆಕ್ಟ್ ಮಾಡಬಹುದು. ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ ಕಲೆಕ್ಟ್ ಮಾಡಬಹುದು. ಇನ್ನೊಂದು ಅರ್ಬನ್ ಆರ್ ರೂರಲ್ ಲೋಕಲ್ ಗೌರ್ಮೆಂಟ್ ಅಂತ ಕರಿತೀವಿ. ಇಟ್ ಮೇ ಬಿ ಗ್ರಾಮ ಪಂಚಾಯತಿಂದ ಆಗಿರಬಹುದು ಅಥವಾ ಇಟ್ ಮೇ ಬಿ ಮುನ್ಸಿಪಾಲಿಟೀಸ್ ಗಳಿಂದ ಆಗಿರಬಹುದು. ಡಿಪೆಂಡ್ಸ್ ಅಪಾನ್ ಸಿಟಿ ಲೆವೆಲ್ ಅಥವಾ ವಿಲೇಜ್ ಲೆವೆಲ್, ಎರಡನ್ನೂ ಕೂಡ ನಾವು ಲೋಕಲ್ ಬಾಡೀಸ್ ಅಂತ ಕರಿತೀವಿ. ಓಕೆ, ಸೊ ಹಾಗಿದ್ದಲ್ಲಿ ಒಂದು ಸ್ವಲ್ಪ ವಿಷಯಗಳನ್ನ ನಾವೇನಾದ್ರೂ ಏನೇನ್ ಕಲೆಕ್ಟ್ ಮಾಡಬಹುದು ಅಂತ ಏನಾದ್ರೂ ನೋಡಕ್ ಹೋದ್ರೆ, ಬೈ ಯೂನಿಯನ್ ಗೌರ್ಮೆಂಟ್ ನಂಬರ್ 1 ಅಂತ ನಾನು ಏನ್ ಹೇಳಿದೆ ಅದ್ರ ಪ್ರಕಾರ ಏನಾದ್ರೂ ನೀವು ನೋಡ್ತಾ ಹೋದ್ರೆ, ಒಂದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಅಥವಾ ನಿಮ್ದು ಕಸ್ಟಮ್ ಡ್ಯೂಟೀಸ್ ಆಗಿರ್ಬಹುದು, ಸೆಂಟ್ರಲ್ ಎಕ್ಸೈಸ್ ಆಗಿರ್ಬೋದು, ಸೇಲ್ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್, ಇದನ್ನೆಲ್ಲ ನಾನು ಹೋಗ್ತಾ ಹೋಗ್ತಾ ಎಲ್ಲಾ ವಿಡಿಯೋಸ್ಗಳು ಇದನ್ನೇ ಡೀಪ್ ಆಗಿ ಓದ್ತಾ ಹೋಗ್ತೀರಾ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಒಂದು ಬೇಸಿಕ್ ಐಡಿಯಾ ಮಾತ್ರ ನಾನು ನಿಮಗೆ ಕೊಡ್ತಾ ಇರೋದು. ಓಕೆ, ಅದಾದ್ಮೇಲೆ ಸ್ಟೇಟ್ ಗೌರ್ಮೆಂಟ್ ಇದೆ. ಸ್ಟೇಟ್ ಗೌರ್ಮೆಂಟ್ ಏನೇನು ಟ್ಯಾಕ್ಸಸ್ ಗಳನ್ನ ಹಾಕ್ಬಹುದು ಅಂತಂದ್ರೆ, ಸೇಮ್ ಸ್ಟಾಂಪ್ ಡ್ಯೂಟೀಸ್ ಗಳು ನಾವೆಲ್ಲ ಏನ್ ಬಾಂಡ್ ಪೇಪರ್ ಅವೆಲ್ಲ ಮಾಡಿಸ್ತೀವಿ, ಈ ಸ್ಟ್ಯಾಂಪ್ ಎಲ್ಲ ಮಾಡಿಸ್ತೀವಿ, ಅದಾಗಿರ್ಬಹುದು. ಸ್ಟೇಟ್ ಎಕ್ಸೈಸ್ ಡ್ಯೂಟೀಸ್ ಗಳು ಒಂದ್ ಸ್ಟೇಟ್ ಇನ್ನೊಂದು ಸ್ಟೇಟಿಗೆ ಹೋಗುವಂತದ್ದು. ಲ್ಯಾಂಡ್ ರೆವಿನ್ಯೂ, ಲ್ಯಾಂಡ್ ಮೇಲಿರುವಂತಹ ಒಂದು ಟ್ಯಾಕ್ಸಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತದ್ದಾಗಿರಬಹುದು. ಸೊ ಇದಾದ್ಮೇಲೆ ನಿಮಗೆ ಎನ್ಕ್ರೋಚ್ಮೆಂಟ್ ಇರುತ್ತಲ್ಲ, ಸೊ ಅದ್ರದ್ದು ಟ್ಯಾಕ್ಸ್ ಗಳಾಗಿರುತ್ತೆ, ಅದಾಗಿರಬಹುದು. ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಏನ್ ಕರಿತೀವಿ ಅದಾಗಿರಬಹುದು, ಇಲ್ಲ ಸೇಲ್ಸ್ ಟ್ಯಾಕ್ಸ್ ಅಂತ ಏನ್ ಕರಿತೀವಿ ಅದಾಗಿರಬಹುದು. ಆಬ್ವಿಯಸ್ಲಿ ಲೋಕಲ್ ಬಾಡೀಸ್ ಅಂತಂದ್ರೆ ಇವನ್ ಈ ಹಳ್ಳಿಯಲ್ಲಿ ಇರುವಂತರಿಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿ ಕಡೆಯಿಂದ ಕಲೆಕ್ಟ್ ಮಾಡ್ತಾರಲ್ವಾ, ಪ್ರಾಪರ್ಟಿ ಮೇಲೆ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾರೆ, ವಾಟರ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾರೆ, ಮಾರ್ಕೆಟ್ ಗಳಿರುತ್ತಲ್ವಾ ಲೋಕಲ್ ಮಾರ್ಕೆಟ್ಗಳು, ಆ ಮಾರ್ಕೆಟ್ ಗಳಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಇವನ್ ಇದು ಬರೀ ಗ್ರಾಮ ಪಂಚಾಯತಿ ಅಲ್ಲೇ ಅಂತಲ್ಲ, ಸಿಟಿ ಲಿಮಿಟ್ಸ್ ಅಲ್ಲೂ ನೋಡಿರ್ತೀರಾ. ಸಿಟಿ ಲಿಮಿಟ್ಸ್ ಅಲ್ಲಿ ಮುನ್ಸಿಪಾಲಿಟಿ ಅವ್ರು ಬಂದು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರಲ್ವಾ, ಕಾರ್ಪೊರೇಷನ್ ಅವ್ರು ಬಂದು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಿರಲ್ವಾ. ಸೊ ಆ ರೀತಿಯಾದಂತಹ ಕಾನ್ಸೆಪ್ಟ್ ಗಳಿದ್ದು. ಬೇಸಿಕಲಿ ನಾನು ನಿಮಗೆ ಏನ್ ಹೇಳಕ್ ಹೋಗಿದ್ದು ಅಂತಂದ್ರೆ, ಟ್ಯಾಕ್ಸ್ ಸ್ಟ್ರಕ್ಚರ್ ಹೇಗಿದೆ ನಮ್ಮ ಇಂಡಿಯಾದಲ್ಲಿ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ನಾನು ಕ್ಲಾರಿಫೈ ಮಾಡ್ತಾ ಇದ್ದೆ. ವೆಲ್, ಆಗಿದ್ದಲ್ಲಿ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ದಲ್ಲಿ ಬಂದಾಗ ಮತ್ತೆ ಪರೀಕ್ಷಾ ದೃಷ್ಟಿಯಿಂದ ಬಂದಾಗ, ಓಕೆ ನಾನು ಹೇಳ್ತಾ ಇದ್ದೇನೆ, ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಪರೀಕ್ಷಾ ದೃಷ್ಟಿಯಿಂದ ಬಂದಾಗ ಮೇಜರ್ಲಿ ಇಂಪಾರ್ಟೆಂಟ್ಲಿ ಆಗಿ ನಿಮಗೆ ಕೇಳುವಂತ ಸಾಧ್ಯತೆಗಳಿದೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ಏನಿದೆ ಅರ್ಥ ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ಏನಿದೆ ಅದು ಈ ನಮ್ಮ ಲಾ ಆಫ್ ಟ್ಯಾಕ್ಸೇಷನ್ಗೆ ಹೇಗೆ ಸಂಬಂಧಪಟ್ಟಿದೆ ಅನ್ನುವಂಥದ್ದನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ಕೇಳಿದಿರುವಂತ ಸಾಧ್ಯತೆಗಳಿದೆ. ಆ ಕೇಳಿದಾಗ ಏನು, ಆಬ್ವಿಯಸ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಟ್ಯಾಕ್ಸಿಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ ಗಳನ್ನ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಟ್ಯಾಕ್ಸಿಗೆ ಸಂಬಂಧಪಟ್ಟಂತಹ ಸಂವಿಧಾನದ ಅನುಚ್ಛೇದಗಳನ್ನ, ವಿಧಿಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ, ನೋಟ್ ಡೌನ್ ಮಾಡ್ಬೇಕಾಗುತ್ತೆ. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನೇ ಕಲಿತೀವಿ ಲಾಸ್ಟ್ ತನಕ. ಓಕೆ, ಕಾನ್ಸ್ಟಿಟ್ಯೂಷನ್ ಮತ್ತೆ ಟ್ಯಾಕ್ಸೇಷನ್ ಎರಡಕ್ಕೂ ಸಂಬಂಧ ಇರುವಂತಹ ಆರ್ಟಿಕಲ್ಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಹೋಗೋಣ. ಹಾಗೆ ಒಂದ್ಸಲ ನೀವು ನೋಡಿ, ಕಂಪ್ಲೀಟ್ ಆಗಿ ನಾನು ಇನ್ಫಾರ್ಮೇಶನ್ ಹೇಳ್ತೇನೆ. ಇಂಟರ್ ಸ್ಟೇಟ್ ಮತ್ತೆ ಟ್ಯಾಕ್ಸೇಷನ್ ಯಾವ ರೀತಿ ಕಾಮರ್ಸ್ ನ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ತೇನೆ. ಫಂಡಮೆಂಟಲ್ ರೈಟ್ಸ್ ಮತ್ತೆ ಟ್ಯಾಕ್ಸೇಷನ್ ಹೇಗೆ ಸಂಬಂಧ ಇದೆ ಅಂತ ಹೇಳ್ತೇನೆ. ಸೊ ಅದಾದ್ಮೇಲೆ ಈ ಟ್ಯಾಕ್ಸೇಷನ್ ಇಂದು ಪಾರ್ಲಿಮೆಂಟ್ ಅಲ್ಲಿ ಎಷ್ಟು ಮಟ್ಟಿಗೆ ಸ್ಕೋಪ್ ಇದೆ ಅಂತ ಹೇಳ್ತೇನೆ. ಲೋಕಲ್ ಬಾಡೀಸ್ ಗಳು ಹೇಗಿದೆ ಅಂತ ಹೇಳ್ತೇನೆ. ಹಾಗೆ ಕಂಪ್ಲೀಟ್ ಆಗಿ ನೀವೇನಾದ್ರೂ ಜಾಯಿನ್ ಆಗಬೇಕು, ಎಲ್ಲಾ ವಿಡಿಯೋಸ್ಗಳು ನೋಡಬೇಕು 5 ಮಿನಿಟ್ ಅಂತಂದ್ರೆ ನೀವು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು, ಏನು ಸಬ್ಸ್ಕ್ರಿಪ್ಷನ್, ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಎನಿಹೌ ಇಲ್ಲಿವರೆಗಂತೂ ನೋಡಿದ್ದೀರಾ. ಓಕೆ, ಲಾ ಆಫ್ ಟ್ಯಾಕ್ಸೇಷನ್, ಕಾನ್ಸ್ಟಿಟ್ಯೂಷನ್, ಲಾ ಆಫ್ ಇಂಡಿಯಾ ಇದ್ರಲ್ಲೆಲ್ಲ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಮೊದಲನೇ ಕಾನ್ಸೆಪ್ಟ್ ನಾನು ಹೇಳ್ತಾ ಇದ್ದೇನೆ. ಆಬ್ವಿಯಸ್ಲಿ ನಾನು ನಿಮಗೆ ಹೇಳ್ದ ಹಾಗೆ ನಾವು ಸ್ಟಡಿ ಮಾಡಕ್ ಹೋಗ್ತಾ ಇರೋಂಥದ್ದು ಕಾನ್ಸ್ಟಿಟ್ಯೂಷನ್ ಮತ್ತೆ ಟ್ಯಾಕ್ಸೇಷನ್ ಇರುವಂತ ಸಂಬಂಧ ಅಂತ ಹೇಳಿ. ಸೊ ಈಗ ಕಾನ್ಸ್ಟಿಟ್ಯೂಷನ್ ಮತ್ತೆ ಟ್ಯಾಕ್ಸೇಷನ್ ಇರುವಂತಹ ಸಂಬಂಧದಲ್ಲಿ 7th ಶೆಡ್ಯೂಲ್ ಅಲ್ಲಿ, ಫೆಡರಲ್ ಬೇಸ್ ಟ್ಯಾಕ್ಸಿಂಗ್ ಪವರ್ ಅಲ್ಲಿ 7th ಶೆಡ್ಯೂಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯೂನಿಯನ್ ಲೀಸ್ಟ್ ಅಂತ ಇದೆ, ಸ್ಟೇಟ್ ಲೀಸ್ಟ್ ಅಂತ ಇದೆ, ಬೋತ್ ಅಂತ ಇದೆ. ಟೋಟಲ್ ಆಗಿ 7th ಶೆಡ್ಯೂಲ್ ಅಲ್ಲಿ 3 ಲೀಸ್ಟ್ ಇದೆ. ಇದನ್ನೆಲ್ಲ ಓದ್ಕೊಂಡೇ ಬಂದಿದ್ದೀರಾ. ಕಾನ್ಸ್ಟಿಟ್ಯೂಷನ್ ಲಾ 2 ದಲ್ಲಿ ತುಂಬಾ ಚೆನ್ನಾಗಿ ಓದಿಸಿದೀವಿ ನಾವು ಕಾನ್ಸ್ಟಿಟ್ಯೂಷನ್ ಲಾ 2 ನ. ಓಕೆ, ಈಗ ಇದರಲ್ಲಿ 3 ಲೀಸ್ಟ್ ಇದೆ. ಒಂದು ಯೂನಿಯನ್ ಲೀಸ್ಟ್, ಸ್ಟೇಟ್ ಲೀಸ್ಟ್, ಕನ್ಕರೆಂಟ್ ಲೀಸ್ಟ್. ಯೂನಿಯನ್ ಲೀಸ್ಟ್ ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ. ಸಮವರ್ತಿ ಪಟ್ಟಿ ಮೀನ್ಸ್ ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಕೊಟ್ಟಿರುವಂತಹ ಅಧಿಕಾರದ ಪಟ್ಟಿ ಅಂತ ಹೇಳಿ. ಅದನ್ನ 73rd and 74th ಅಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಓಕೆ, ಆ ಅಮೆಂಡ್ಮೆಂಟ್ ನ ಪ್ರಕಾರ ಲೋಕಲ್ ಗೌರ್ಮೆಂಟ್ ಗಳಿಗೂ ಕೂಡ ಪವರ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದು 9 ಮತ್ತೆ ಪಾರ್ಟ್ 9A ದಲ್ಲಿ ಇಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನ್ 9 ಮತ್ತೆ ಪಾರ್ಟ್ 9A. ಕಾನ್ಸ್ಟಿಟ್ಯೂಷನ್ ಅಲ್ಲಿ 3 ತರ ಬರುತ್ತೆ. ಒಂದು ಪಾರ್ಟ್ಸ್ ಅಂತ ಬರುತ್ತೆ,
ಇನ್ನೊಂದು ಶೆಡ್ಯೂಲ್ಸ್ ಅಂತ ಬರುತ್ತೆ, ಅದಾದ್ಮೇಲೆ ಆರ್ಟಿಕಲ್ಸ್ ಅಂತ ಬರುತ್ತೆ. ಸೊ ಎಲ್ಲೂ ಕೂಡ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆ, ಸೊ ಇದಿಷ್ಟು ವಿಷಯಗಳು. ಈಗ ಡೈರೆಕ್ಟ್ ಆಗಿ ನಾವೇನ್ ಮಾಡೋಣ ಅಂತಂತಂದ್ರೆ ಇದಕ್ಕೆ ಬಂದ್ಬಿಡೋಣ. ಯಾವುದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಗೆ ಬರೋಣ ಅಂತಂದ್ರೆ ಸಂವಿಧಾನದ ಉಪಬಂಧ ನಿಬಂಧನೆಗಳಿಗೆ ಬಂದ್ಬಿಡೋಣ. ಸೊ ಆಗಿದ್ದಲ್ಲಿ ಮೊದಲನೇದು ಏನು ಅಂತಂದ್ರೆ 265 ಅನ್ನುವಂಥದ್ದು ಇದೆ. ಇಲ್ಲಿ ಆರ್ಟಿಕಲ್ 265 ಏನ್ ಹೇಳುತ್ತೆ ಅಂತಂತಂದ್ರೆ ಟ್ಯಾಕ್ಸ್ ನ ಯಾರ್ ಬೇಕವ್ರು ಹಾಕುವ ಹಾಗಿಲ್ಲ. ನೋಡಿ, ಟ್ಯಾಕ್ಸ್ ನ ಯಾರು ಹಾಕ್ಬೇಕು ಅಂತಂತಂದ್ರೆ ಸಂಬಂಧಪಟ್ಟ ಪ್ರಾಧಿಕಾರ, ಸಂಬಂಧಪಟ್ಟಂತ ಕಾನೂನಿನ ಅಧಿಕಾರ ಹೊಂದಿಯವರು ಮಾತ್ರ ಹಾಕ್ಬೇಕು. ಎಕ್ಸಾಂಪಲ್, ಈಗ ನಾವು ನೀವು ಹೋಗ್ಬಿಟ್ಟು ಟ್ಯಾಕ್ಸ್ ಹಾಕಿ ನಾವು ಅದನ್ನ ಸಮಾಜಕ್ಕೆ ಹಾಕ್ತೀವಿ, ಕಲೆಕ್ಟ್ ಮಾಡ್ತೀವಿ, ಅವೆಲ್ಲ ಏನಿಲ್ಲ. 265 ಪ್ರಕಾರ ಯಾರಿಗೆ ಅಧಿಕಾರ ನಾವು ಕೊಡಲಾಗಿದೆ ಅವ್ರು ಮಾತ್ರ ಟ್ಯಾಕ್ಸ್ ನ ಹಾಕ್ಬೇಕು ಅಂತ ಇದೆ. ಅಪಾರ್ಟ್ ಫ್ರಮ್ ದಿಸ್ 268, 269, 270 ಏನ್ ಹೇಳುತ್ತಲ್ವಾ, ಇದು ಏನ್ ಹೇಳುತ್ತೆ 3 ಆರ್ಟಿಕಲ್ಸ್ ಅಂತಂದ್ರೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಏನಿದೆಯಲ್ಲ ಅವುಗಳ ಮಧ್ಯದಲ್ಲಿ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಾಗಬೇಕು ಅಂತ ಹೇಳುತ್ತೆ. ಉದಾಹರಣೆಗೆ ನಾನು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಅದನ್ನ ಸೆಂಟ್ರಲಿಗೆ ಕೊಡ್ತಾರೆ, ಇಲ್ಲ ಸೆಂಟ್ರಲ್ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ರಾಜ್ಯಕ್ಕೆ ಕೊಡ್ತಾರೆ. ಅಬ್ವಿಯಸ್ಲಿ ಅಲ್ವಾ, ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡಿದ್ರೆ ಇನ್ಯಾರಿಗೆ ಕೊಡ್ಬೇಕು, ಇರುವಂತ ನಮ್ಮ ಎಲ್ಲಾ ರಾಜ್ಯಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದೇ ಕೆಲವೊಂದನ್ನ ರಾಜ್ಯದಲ್ಲಿ ಕಲೆಕ್ಟ್ ಮಾಡಿ ಕೆಲವೊಂದನ್ನ ನಾವು ಸೆಂಟ್ರಲಿಗೂ ಕೊಡ್ಬೇಕಾಗುತ್ತೆ. ಕೇಳಿರ್ತೀರಲ್ವಾ, CGST, SGST, ಆಮೇಲೆ IGST ಎಲ್ಲ ನೀವು ನಿಮ್ಮ ಬಿಲ್ಸ್ ಗಳಲ್ಲೆಲ್ಲ ನೋಡಿರ್ತೀರಾ. ಈ ತರ ಕಾನ್ಸೆಪ್ಟ್ ಗಳಿದ್ದಾಗ ಇದು ಯಾವ್ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಬೇಕು, ಎಷ್ಟೆಷ್ಟು ಮಟ್ಟಿಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಅನ್ನುವಂಥದ್ದನ್ನ ಆರ್ಟಿಕಲ್ 268, ಆರ್ಟಿಕಲ್ 269 ಅಂಡ್ ಆರ್ಟಿಕಲ್ 270 ಅಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಅದಾದ ಮೇಲೆ ಆರ್ಟಿಕಲ್ 286 ಅಲ್ಲಿ ರೆಸ್ಟ್ರಿಕ್ಷನ್ ಆನ್ ಪವರ್ ಆಫ್ ದ ಸ್ಟೇಟ್ ಟು ಲಿವಿ ಆಫ್ ದ ಟ್ಯಾಕ್ಸಸ್, ಸ್ಟೇಟ್ ಯಾವುದರ ಮೇಲೆ ಟ್ಯಾಕ್ಸ್ ಗಳನ್ನ ಹಾಕುವ ಹಾಗಿಲ್ಲ ಅನ್ನುವಂಥದ್ದನ್ನ 286 ಅಲ್ಲಿ ಹೇಳಲಾಗಿದೆ. ನಾನು ನಿಮಗೆ ಬೇಸಿಕ್ ರಕ್ಸ್ಗಳನ್ನ ಹೇಳ್ತಾ ಇದ್ದೇನೆ. ಎನಿಹೋ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ತೀರಾ ಅಂತಂದ್ರೆ ಆಬ್ವಿಯಸ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಆರ್ಟಿಕಲ್ಸ್ ಗಳನ್ನ ನೋಡ್ತಾ ಹೋಗಿ ಅಷ್ಟೇ. ಆರ್ಟಿಕಲ್ಸ್ ಗಳು 265, 268, 269 ನೋಡ್ತಾ ಹೋಗಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಲ್ಲಿ ನಿಮಗೆ ನಾನು ಹೇಳುವಂತ ಎಲ್ಲಾ ವಿಡಿಯೋನ ಸೇರ್ಸ್ ಬರ್ದ್ರು ಕೂಡ ನಿಮಗೆ ಅಲ್ಲಿ ಎಕ್ಸಾಮ್ ಅಲ್ಲಿ ಬರೆಯೋಕೆ ಆಗದೆ ಇರೋಷ್ಟು ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ನಾನು ಶಾರ್ಟ್ ಮಾಡಿ ನಿಮಗೆ ಎಷ್ಟು ಮಟ್ಟಿಗೆ ಬೇಕು ಅಷ್ಟು ಮಾತ್ರ ಕೊಡ್ತಾ ಇದ್ದೇನೆ. ಸೊ ನನಗೆ ಎಷ್ಟು ಗೊತ್ತಿದೆ ಅಷ್ಟೆಲ್ಲದನ್ನು ಹೇಳೋದು ದೊಡ್ಡಲ್ಲ, ಬಟ್ ನಾನು ಅದನ್ನ ಕಂಪ್ಲೀಟ್ ಆಗಿ ಹೇಳಿ ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾ ಇಲ್ಲ ನಿಮಗೆ. ಎನಿಹೋ ನೆಕ್ಸ್ಟ್ ಪಾಯಿಂಟ್ ಏನಾದ್ರು ನೋಡ್ಬೇಕು ಅಂತಂತಂದ್ರೆ ಔಟ್ಸೈಡ್ ದ ಸ್ಟೇಟ್ಸ್, ನಮ್ಮ ರಾಜ್ಯದಿಂದ ನಮ್ಮ ರಾಷ್ಟ್ರದಿಂದ ಏನಾದ್ರೂ ನಾವು ಹೊರಗಡೆ ಹೋಗಿ ಸೇಲ್ಸ್ ಪರ್ಚೇಸ್ ಗಳನ್ನ ಮಾಡಿದಾಗ ಯಾವ ರೀತಿ ತೆಗೆದುಕೊಳ್ಬೇಕು ಟ್ಯಾಕ್ಸ್ ಗಳನ್ನ ಅವನ್ನೆಲ್ಲ ಹೇಳಲಾಗಿದೆ. ಸೊ ಅದಾದ್ಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಲ್ಲಿ ಯಾವ ರೀತಿ ನಾವು ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕು ಅದನ್ನು ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದ್ದಾರೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಮೀನ್ಸ್ ಗೊತ್ತೇ ಇದೆ, ನಮ್ಮ ದೇಶದಿಂದ ಹೊರಗೆ ಹೋಗೋ ಮಾಲು ದೇಶಕ್ಕೆ ಒಳಗೆ ಬರುವಂತ ಮಾಲು ಆಯ್ತು. ಆಮೇಲೆ ಟ್ಯಾಕ್ಸ್ ಇಂಪೋಸ್ಡ್ ಬೈ ದ ಸ್ಟೇಟ್ ಪರ್ಪಸ್ ಆಫ್ ದ ಸ್ಟೇಟ್ ಅಂತ ಇದೆ. ಅಂತಂದ್ರೆ 276 ಮತ್ತೆ 277 ನ ಪ್ರಕಾರ ಯಾವ ಉದ್ದೇಶಕ್ಕೆ ಟ್ಯಾಕ್ಸ್ ಗಳನ್ನ ಹಾಕಬೇಕು ಅನ್ನುವಂಥದ್ದನ್ನ ಪರ್ಟಿಕ್ಯುಲರ್ ಆಗಿ ಹೇಳಲಾಗಿದೆ. ಅದಾದ್ಮೇಲೆ ಟ್ಯಾಕ್ಸ್ ಇಂಪೋಸ್ಡ್ ಬೈ ದ ಸ್ಟೇಟ್ ಪರ್ಪಸ್ ಆಫ್ ಯೂನಿಯನ್, ಅರ್ಥ ಆಯ್ತಾ? ಸೊ ಇಲ್ಲೂ ಕೂಡ ಉದ್ದೇಶಕ್ಕೆ ಅಂತ ಹೇಳಿದೆ, ಬಟ್ ನಿಮಗೆ 276 to 279 ನ ಪ್ರಕಾರ ಇಲ್ಲಿ ರಾಜ್ಯದ ಉದ್ದೇಶಗಳ ಬಗ್ಗೆ ಹೇಳಿದರೆ, ಅದೇ ನಿಮಗೆ 271, 279, 284 ನ ಪ್ರಕಾರ ನಿಮಗೆ ಯೂನಿಯನ್ ಅಂತಂದ್ರೆ ಕೇಂದ್ರದ ಒಕ್ಕೂಟದ ಸೆಂಟ್ರಲ್ ಗವರ್ಮೆಂಟ್ ನ ಉದ್ದೇಶಗಳ ಬಗ್ಗೆ ಮಾತಾಡುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಗ್ರಾಂಟ್ ಇನ್ ಏಡ್ ಅಂತ. ಏನ್ ಸರ್ ಇದು ಗ್ರಾಂಟ್ ಇನ್ ಏಡ್ ಅಂತಂದ್ರೆ ಸಹಾಯ ಮಾಡುವಂತದ್ದು ಅಂತ. ಯಾವ ರೀತಿ ಗೊತ್ತಾ, ಒಂದು ಸ್ಕೀಮ್ ಬಂದಿದೆ ಅಂತ ಅನ್ಕೊಳ್ಳೋಣ, ಒಂದು ಹೆಲ್ತ್ ಸ್ಕೀಮ್ ಬಂದಿದೆ. ಹೆಲ್ತ್ ಸ್ಕೀಮ್ ಒಂದು ಉದಾಹರಣೆಗೆ ನಾನು ಹೇಳ್ತೇನೆ, ಆಯುಷ್ಮಾನ್ ಸ್ಕೀಮ್ ಅಂತ ಎಲ್ಲ ಕೇಳಿರ್ತೀರಾ ಅಂತ ಐ ಹೋಪ್ ನಾನು ಅನ್ಕೊಳ್ತೇನೆ. ಈ ಆಯುಷ್ಮಾನ್ ಸ್ಕೀಮ್ ಅಲ್ಲಿ ಗೌರ್ಮೆಂಟ್ ಏನಿದೆ ಫಂಡ್ ಮಾಡುತ್ತೆ ಬಡವರಿಗೆ, ಸೊ ಅದನ್ನ ಟ್ರೀಟ್ಮೆಂಟ್ ತಗೊಳ್ಳೋಕೆ ಟ್ರೈಟರಿ ಟ್ರೀಟ್ಮೆಂಟ್, ಮೇಜರ್ ಆಪರೇಷನ್ಸ್ ಗಳಿದೆ ಅಂತ ಇದೆ. ಸೊ ಇದು ಯಾವ ತರ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತಂದ್ರೆ ಇದು ಹೇಳುತ್ತೆ, ನಾನು ಸೆಂಟ್ರಲ್ ಗೌರ್ಮೆಂಟ್ ನಾನೊಂದು 50% ಕೊಡ್ತೀನಿ, ಸ್ಟೇಟ್ ಗೌರ್ಮೆಂಟ್ ಏನ್ ಟ್ಯಾಕ್ಸ್ ನೀವು ಕಲೆಕ್ಟ್ ಮಾಡ್ತೀಯಲ್ಲ ಸ್ಟೇಟ್ ಗೌರ್ಮೆಂಟ್, ನೀವೊಂದು 50% ಕೊಡು ಅಂತ. ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ನಮ್ಮ ದೇಶ ಅದು ಕಲೆಕ್ಟ್ ಮಾಡಿದಂತ CGST ಅಲ್ಲಿ, ಸೆಂಟ್ರಲ್ GST ಅಲ್ಲಿ 50% ನಾನು ಕೊಡ್ತೀನಿ. ಆಮೇಲೆ ಕರ್ನಾಟಕ ಏನಿದೆಯಲ್ವಾ, ಉದಾಹರಣೆ ನಾನು ಕರ್ನಾಟಕ ತಗೊಳ್ತಾ ಇದ್ದೀನಿ, ಈ ಕರ್ನಾಟಕ ಏನಿದೆಯಲ್ಲ ಇದೇನ್ ಕಲೆಕ್ಟ್ ಮಾಡುತ್ತಲ್ಲ SGST, ಇದರಿಂದ 50% ಕೊಡು, ಇಬ್ರು ಸೇರಿ ಒಂದು 100% ಫಂಡ್ ಆಗುತ್ತಲ್ಲ, ಈ ಫಂಡ್ ಅನ್ನ ಆ ಹಾಸ್ಪಿಟಾಲಿಟಿ ಇನ್ಸೂರೆನ್ಸ್ ಸ್ಕೀಮಿಗೆ ಖರ್ಚು ಮಾಡಿಬಿಟ್ಟು ನಾವು ಮಾಡೋಣ ಅನ್ನುವಂಥದ್ದು ಗ್ರಾಂಟ್ ಇನ್ ಏಡ್ ಅನ್ನುವಂಥ ಸ್ಕೀಮ್. ಇದು ಮಾಡಬೇಕಾದ್ರೆ ಆರ್ಟಿಕಲ್ 273, 275, 274 to 82 ಪ್ರಕಾರ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ ಹೇಳಿದೆ. ಎನಿಹೋ ನಾವು ಇಡೀ ಕಾನ್ಸೆಪ್ಟ್ ಅಲ್ಲಿ ಸುಮಾರು ಆರ್ಟಿಕಲ್ಸ್ ಗಳನ್ನು ಓದ್ತೀವಿ ಅಂತ ಹೇಳಿ ನಾನು ಜಸ್ಟ್ ಆರ್ಟಿಕಲ್ಸ್ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದೀನಿ. ಎನ್ಆಫ್ ಆಗುತ್ತೆ ನಿಮಗೆ. ಇನ್ನೂ ಡೀಪ್ ಆಗಿ ತಿಳ್ಕೊಳ್ತೀರಾ ಅಂತಂದ್ರೆ ನೀವು ಇನ್ನೂ ಮುಂದುವರಿಬಹುದು. ಅಪಾರ್ಟ್ ಫ್ರಮ್ ದಿಸ್, ಓಕೆನಾ, ಅಪಾರ್ಟ್ ಫ್ರಮ್ ದಿಸ್ ನೆಕ್ಸ್ಟ್ ಇನ್ನೊಂದು ನಾನು ಕಾನ್ಸೆಪ್ಟ್ ಹೋಗ್ತಾ ಇದ್ದೀನಿ.
ಇಂಟರ್ ಸ್ಟೇಟ್ ಕಾಮರ್ಸ್ ಅಂಡ್ ಟ್ಯಾಕ್ಸೇಷನ್ ಅಂತೇಳಿ. ಇಂಟರ್ ಸ್ಟೇಟ್ ಕಾಮರ್ಸ್ ಅಂಡ್ ಟ್ಯಾಕ್ಸೇಷನ್ ಅಂದ್ರೆ ಏನು ಸರ್ ಅಂತ ನೀವೇನಾದ್ರೂ ಕೇಳಿದ್ರೆ, ನಾನು ಜಸ್ಟ್ ಸೌತ್ ಇಂಡಿಯಾ ತಗೊಳ್ತೇನೆ. ಸೌತ್ ಇಂಡಿಯಾದಲ್ಲಿ ಎನಿಹೌ ನಮ್ಮ ಕರ್ನಾಟಕ ಇಲ್ಲಿದೆ, ಕೇರಳ ಇಲ್ಲಿದೆ, ತಮಿಳ್ನಾಡು ಇಲ್ಲಿದೆ, ಆಂಧ್ರ ಇಲ್ಲಿದೆ, ತೆಲಂಗಾಣ ಇಲ್ಲಿದೆ, ಮಹಾರಾಷ್ಟ್ರ ಈ ತರ ಎಲ್ಲ ಇದೆ, ಆಯ್ತಾ. ಸೊ ಎಸ್ಯೂಮ್ ನಾನೊಂದು ಬೇಸಿಕ್ ವ್ಯೂ ಅನ್ನ ಹಾಕಿರೋಂಥದ್ದು ಅಷ್ಟೇ. ಸೊ ಈ ವಿಷಯದಲ್ಲಿ ನಮ್ಮ ಕರ್ನಾಟಕ ಏನಿದೆ, ಕರ್ನಾಟಕದಿಂದ ಮಾಲು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾದ್ರೆ, ತೆಲಂಗಾಣಕ್ಕೆ ಹೋಗ್ಬೇಕಾದ್ರೆ, ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ, ಅಥವಾ ಕೇರಳಕ್ಕೆ ಹೋಗ್ಬೇಕಾದ್ರೆ, ಅರ್ಥ ಆಗ್ತಿದ್ಯಾ ನಿಮಗೆ? ಸೊ ಬೇರೆ ಬೇರೆ ಕಡೆ ಹೋಗ್ಬೇಕಾದ್ರೆ ಯಾವ ರೀತಿ ಟ್ಯಾಕ್ಸ್ ಗಳನ್ನ ಹಾಕ್ಬೇಕು? ಯಾಕೆ ಸರ್ ಎಲ್ಲ ಟ್ಯಾಕ್ಸ್ ಒಂದೇ ಅಲ್ವಾ? ಇಲ್ಲ, ಸೆಂಟ್ರಲ್ ಟ್ಯಾಕ್ಸ್ ಯಾವಾಗ್ಲೂ ಕಾಮನ್ ಆಗಿರುತ್ತೆ, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡ್ಬಿಡುತ್ತೆ ಟ್ಯಾಕ್ಸ್ ಗಳನ್ನ. ಸ್ಟೇಟ್ ಟ್ಯಾಕ್ಸ್ ಗಳು ಡಿಫ್ರೆಂಟ್ ಆಗಿರುತ್ತೆ, ಆಯಾ ಒಂದೊಂದು ರಾಷ್ಟ್ರದ ಮೇಲೆ ಡಿಪೆಂಡ್ ಆಗಿ ಆಯಾ ಸ್ಟೇಟ್ ಟ್ಯಾಕ್ಸ್ ಗಳನ್ನ ಇಂಪೋಸ್ ಮಾಡಿರ್ತಾರೆ. ಆ ಟೈಮಲ್ಲಿ ಒಬ್ವಿಯಸ್ಲಿ ಟ್ಯಾಕ್ಸ್ ಬೇಸಿಸ್ ಡಿಫ್ರೆಂಟ್ ಆದಾಗ ಅದು ಯಾವ ತರ ಇಂಪೋಸ್ ಮಾಡಬೇಕು ಅನ್ನುವಂಥದ್ದನ್ನ ಆರ್ಟಿಕಲ್ಸ್ ಪ್ರಕಾರ ಎಕ್ಸ್ಪ್ಲೇನ್ ಮಾಡಿಬಿಟ್ಬಿಟ್ಟಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಅಲ್ಲೇ ಮೆನ್ಷನ್ ಮಾಡಿಬಿಟ್ಬಿಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿ ತನಕ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ನಿಮಗೆ ಆರ್ಟಿಕಲ್ 301, 302, 303, 304, 366 ಅಲ್ಲಿ ಹೇಳಿದ್ದಾರೆ ಯಾವ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅಂತ. ಬನ್ನಿ ಇದನ್ನ ನೋಡೋಣ ಡೀಪ್ ಆಗಿ, ಯಾವ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅಂತ. ಹಾಗೆ ನಿಮಗೂ ಕೂಡ ಒಂದು ಐಡಿಯಾ ಇರಬೇಕು, ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ರೆ, ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ರೆ ಯಾವ್ದಾವ್ದನ್ನ ಎಕ್ಸೆಂಪ್ಟ್ ಮಾಡ್ತೀವಿ, ಯಾವ್ದಾವ್ದನ್ನ ತಗೊಳ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂತಂದ್ರೆ, 301 ಪ್ರಕಾರ ಟ್ರೇಡು, ಕಾಮರ್ಸ್ ಅಂಡ್ intercourse are exempted from the taxation throughout the expect the provision mentioned in the 302, 3 and 4 of Indian Constitution. ಅರ್ಥ ಆಗ್ತಿದ್ಯಾ? ಅಂತಂದ್ರೆ ರಾಜ್ಯಗಳ ಮಧ್ಯೆ ಯಾವುದೇ ರೀತಿ ಟ್ಯಾಕ್ಸ್ ಗಳನ್ನ ಇಂಪೋಸ್ ಮಾಡೋ ಹಾಗಿಲ್ಲ ಅಂತ ಹೇಳಲಾಗಿದೆ. ಎಕ್ಸೆಂಪ್ಷನ್ಸ್ ಏನೇನಿದೆ, ಅಪವಾದಗಳೇನಿದೆ, 301 ಕ್ಲಿಯರ್ ಆಗಿ ಹೇಳುತ್ತೆ ಟ್ಯಾಕ್ಸ್ ಹಾಕಂಗಿಲ್ಲ, ಎಲ್ಲೂ ಹಾಕಂಗಿಲ್ಲ ಅಂತ. ಆದರೆ 302, 303, 304 ಆಫ್ ಆರ್ಟಿಕಲ್ ಏನಿದೆ, ಭಾರತದ ಸಂವಿಧಾನದ ಆರ್ಟಿಕಲ್ಸ್ ಗಳೇನಿದೆ ಅವುಗಳ ಅಂಡರಲ್ಲಿ ನೀವು ಒಂದ್ ಸ್ವಲ್ಪ ಎಕ್ಸೆಂಪ್ಷನ್ಸ್ ಗಳನ್ನು ಮಾತಾಡಬಹುದು ಅಂತಿದೆ. ಹಾಗಿದ್ದಲ್ಲಿ ಏನಿದೆ? ಓಕೆ, ಟ್ಯಾಕ್ಸ್ ಅಂತೂ ನಮ್ಮ ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಕಳಿಸ್ಬೇಕಾದ್ರೆ ಹಾಕಂಗಿಲ್ಲ ಅಂತ ನಾನು ಹೇಳಿದೆ. ಆಬ್ವಿಯಸ್ಲಿ ಯಾವ ಟೈಮಲ್ಲಿ ಟ್ಯಾಕ್ಸ್ ಹಾಕ್ಬೋದು ಮತ್ತೆ ಅನ್ನುವಂಥದ್ದು ಕಾನ್ಸೆಪ್ಟ್. ಆ ಟೈಮಲ್ಲಿ ನಾವು ನೋಡಿದಾಗ 302 ದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಆರ್ಟಿಕಲ್ 302 ದಲ್ಲಿ ಎಂಪವರ್ ದ ಪಾರ್ಲಿಮೆಂಟ್ ಟು ಇಂಪೋಸ್ ದ ರೆಸ್ಟ್ರಿಕ್ಷನ್ ಆನ್ ಟ್ರೇಡ್ ಅಂಡ್ ಕಾಮರ್ಸ್ ಇನ್ ದ ವ್ಯೂ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತಂದ್ರೆ, ಸಾರ್ವಜನಿಕ ಹಿತಾಸಕ್ತಿ ಅಂತ ಏನೊಂದು ಬರುತ್ತಲ್ವಾ, ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತು, ಸೆಂಟ್ರಲ್ ಗವರ್ಮೆಂಟ್ ಏನಿದೆ ರೆಸ್ಟ್ರಿಕ್ಷನ್ಸ್ ಗಳನ್ನ ಹಾಕಬಹುದು, 301 ಅಪೋಸ್ ಮಾಡಬಹುದು ಅನ್ನುವಂತ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಬೇಕಿದ್ರೆ ಅಪೋಸ್ ಮಾಡಬಹುದು ಅಂತ. ಅದೇ ರೀತಿ 303 ಅಲ್ಲಿ ಏನ್ ಹೇಳಿದ್ದಾರೆ ಅಂತಂತಂದ್ರೆ, ಯಾವಾಗ ಸರಕುಗಳು ಅಂತ ನಾವೇನ್ ಕರಿತೀವಿ, ಆಬ್ವಿಯಸ್ಲಿ ಸಪ್ಲೈ ಆಗೋದು ಏನ್ ಸರ್, ಸರಕುಗಳೇ ಅಲ್ವಾ. ಸರಕುಗಳನ್ನೇ ಒಂದ್ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಾವು ಹಾಕ್ತಾ ಇರ್ತೀವಿ. ಕಾನ್ಸೆಪ್ಟ್ ಗೊತ್ತಿರಲಿ, ನಾನು ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದೀನಿ, ರಾಜ್ಯಗಳ ಮಧ್ಯೆ ನಾನು ಮಾತಾಡ್ತಾ ಇದ್ದೀನಿ. ಸರಕುಗಳ ಏನಾದರೂ ಕೊರತೆ ಇದ್ದಾಗ, discrimination against the different set of the not permitted under the law of the exempt of the scarcity of the goods of the particular state of the this performance of the state can be made by the only of the parliament and keeping with the eye of the law ಅಂತ ಇದೆ. ಇಲ್ಲಿ ಏನ್ ಹೇಳ್ತಾ ಇದೆ, ಇದ್ರದ್ದು ಕನ್ಕ್ಲೂಷನ್ ಮ್ಯಾನರ್ ನಾನು ಏನಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಒಂದು ಏನಿದೆ ಅಂತಂತಂದ್ರೆ, ಒಂದು ಗೂಡ್ಸ್ ಇದೆ. ಐ ಮೀನ್ಸ್ ಗೂಡ್ಸ್ ಅಂತ ಏನಾದ್ರು ತಗೊಳ್ತೀನಿ ಅಂತಂತಂದ್ರೆ, ನಾನು ರೈಸ್ ಯಾವತ್ತು ಸಾಲ್ಟೇಜ್ ಆಗಲ್ಲ. ಸೊ ನೀವು ರೈಸ್ ಅಂತಾನೆ ಎಕ್ಸಾಂಪಲ್ ತಗೊಳ್ತೀನಿ. ಒನ್ ಟೈಪ್ ಆಫ್ ದ ರೈಸ್ ಇದೆ, ಅದು ನಮ್ಮಲ್ಲೇ ಸಾಲ್ಟೇಜ್ ಆಗ್ತಾ ಇದೆ. ಅರ್ಥ ಆಯ್ತಾ ನಿಮ್ಗೆ? ನಮ್ಮಲ್ಲೇ ಸಾಲ್ಟೇಜ್ ಆಗ್ತಾ ಇದೆ. ಸೊ ಅದನ್ನ ನಾವು ಬೇರೆ ರಾಜ್ಯದಿಂದ ತರಿಸ್ಕೊಳ್ತಿರ್ಬೇಕಾದರೆ ಅದಕ್ಕೆ ನಾವು ಟ್ಯಾಕ್ಸ್ ಎಷ್ಟು ಮಟ್ಟಿಗೆ ಹಾಕಬೇಕು. ಇಲ್ಲ ನಮ್ಮಲ್ಲೇ ಆಲ್ರೆಡಿ ಹೈಯೆಸ್ಟ್ ಇದೆ, ನಾವು ಬೇರೆ ರಾಜ್ಯದಲ್ಲಿ ಕೂಡ ಬಂದ್ಬಿಟ್ಟು ನಮ್ಮಲ್ಲಿ ಮಾರಾಟ ಮಾಡ್ತಾರೆ ಅಂದ್ರೆ, ಆ ಟೈಮಲ್ಲಿ ನಾನು ಯಾವ ರೀತಿ ಮಾಡಬೇಕು? ಶಾರ್ಟೇಜ್ ಆದಾಗ, ಸಮಸ್ಯೆ ಇದ್ದಾಗ, ಅವಾಗ ನಾವೇನಾದ್ರೂ ಮಾಡಿದಾಗ ಅಲ್ಲಿ ಟ್ಯಾಕ್ಸ್ ಗಳನ್ನ ಇಂಪೋಸ್ ಮಾಡುವಂಥದ್ದು ವ್ಯಾಲಿಡ್ ಅಂತ ಹೇಳಿದ್ದಾರೆ. ಅಂಡರ್ 304 ನ ಪ್ರಕಾರ ಏನ್ ಹೇಳಿದ್ದಾರೆ ಅಂತಂತಂದ್ರೆ, ಈ ಸ್ಟೇಟ್ ಗವರ್ಮೆಂಟ್ ಆಸ್ ಇಂಪೋಸ್ ದ ಟ್ಯಾಕ್ಸಸ್ ಗೂಡ್ಸ್ ಇಂಪೋರ್ಟೆಡ್ ಫ್ರಮ್ ದ ಅದರ್ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್ ಬಟ್ ಕ್ಯಾನಾಟ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ದ ಗೂಡ್ಸ್ ಅಂಡ್ ಫ್ರಮ್ ದ ಸ್ಟೇಟ್ ಆಫ್ ದ ಫ್ರಮ್ ದ ಔಟ್ಸೈಡ್ ಆಫ್ ದ ಸ್ಟೇಟ್. ದ ಎಕ್ಸರ್ಸೈಸ್ ಆಫ್ ದ ಪವರ್ ಆಫ್ ದ ಇಂಪೋಸ್ ಆಫ್ ದ ರೆಸ್ಟ್ರಿಕ್ಷನ್ ಫ್ರೀಡಮ್ ಆಫ್ ದ ಟ್ರೇಡ್ ಆಫ್ ದ ಕಾಮನ್ ಟೆರಿಟರಿ ಅಂತ ಹೇಳಿದ್ದಾರೆ. ಅಂತಂದ್ರೆ ಇಲ್ಲಿ ಇತರ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಏನಿದಾವಲ್ವಾ, ಅದೇನ್ ಆಮದು ಮಾಡ್ಕೊಳ್ತಾವಲ್ವಾ, ಸೊ ಆ ಸರಕುಗಳ ಮೇಲೆ ರಾಜ್ಯ ಸರ್ಕಾರಕ್ಕೆ ಅನುಮತಿ ಇದೆ, ನೀವು ಇದನ್ನ ಹಾಕ್ಬಹುದು ಅಂತೇಳಿ. ಆದ್ರೆ ರಾಜ್ಯದ ಹೊರಗಿನ ಸರಕುಗಳಿಗೆ ತಾರತಮ್ಯ ಮಾಡಂಗಿಲ್ಲ ಅಂತ 304 ಹೇಳ್ತಾ ಇದೆ. ಸಿಂಪಲ್, ನೀವು ಇದನ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ ಹೋಗ್ಬೇಡಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಸ್ಟೇಟ್ಗೆ, ಒಂದು ಸ್ಟೇಟಿಗೆ ಇನ್ನೊಂದು ಸ್ಟೇಟಿಗೆ, ಬೇರೆ ಸ್ಟೇಟಿಗೆ ಟ್ಯಾಕ್ಸ್ ಗಳನ್ನ ಹಾಕ್ಬಹುದು, ಆದ್ರೆ ಇದನ್ನ ಟಾರ್ಗೆಟೆಡ್ಲಿ ಹಾಕೋ ಆಗಿಲ್ಲ. ಓಕೆನಾ? ಇದನ್ನ ಬರ್ತಾ ಇರುವಂತಹ ಟ್ರೇಡ್ ಅನ್ನ ತಡೆಯೋಕೋಸ್ಕರ, ಈಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ತಮಿಳ್ನಾಡಿಂದ ನಮ್ಮ ಕರ್ನಾಟಕಕ್ಕೆ ಏನೋ ಮಾಲ್ ಬರ್ತಾ ಇದೆ,
ಬೇಕಂತ ನಾನು ಟ್ಯಾಕ್ಸ್ ರೈಸ್ ಮಾಡ್ಬಿಡೋದು. ಅರ್ಥ ಆಯ್ತಾ? ಟ್ಯಾಕ್ಸ್ ರೈಸ್ ಮಾಡ್ಬಿಟ್ರೆ ಆ ಮಾಲೆ ಒಳಗೆ ಎಂಟ್ರಿ ಕೊಡಬಾರ್ದು, ಅದಿಲ್ಲಿ ಮಾರಾಟನೇ ಆಗಬಾರ್ದು. ಆ ರೀತಿ ಫ್ರೀಡಮ್ ಆಫ್ ಟ್ರೇಡ್ ಅವನ್ನೆಲ್ಲ ಲಾಸ್ ಆಗೋ ತರ ಮಾಡ್ಲಿಲ್ದಂಗೆ ಮಾಡ್ಕೋಬಹುದು ಅಂತ 304 ಹೇಳುತ್ತೆ. ಸೊ 366 ಬಗ್ಗೆ ಒಂದ್ ಸ್ವಲ್ಪ ಹೇಳಿದ್ದಾರೆ. ಅಪಾರ್ಟ್ ಫ್ರಮ್ ಆಲ್ ದಿಸ್ ಪ್ರಾವಿಷನ್ ಅಂತಂದ್ರೆ ಮೇಲ್ಗಡೆ 301 ಇಂದ ನಾವು 304 ತನಕ ಏನು ಓದಿದ್ವಿ ಅದನ್ನ ಬಿಟ್ಟು ಅದು ಅಪಾರ್ಟ್ ಫ್ರಮ್ ದಿಸ್ ಇನ್ನೇನ್ ಹೇಳುತ್ತೆ ಅಂತಂತಂದ್ರೆ ದ ಆರ್ಟಿಕಲ್ 360 ವಿಚ್ ಬಿಯಾನ್ ದ ಡೆಫಿನೇಷನ್ ಆಫ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸೇಷನ್ ಸ್ಟೇಟ್ಸ್ ಟ್ಯಾಕ್ಸ್ ಅಂದ್ರೆ ಏನು ಗೂಡ್ಸ್ ಅಂಡ್ ಸರ್ವಿಸ್ ಅಂದ್ರೆ ಏನು ಅಂತ ಒಂದು ಡೆಫಿನೇಷನ್ಸ್ಗಳು ಏನೇನು ಅನ್ನುವಂಥ ಒಂದು ಮೀನಿಂಗು 366 ಹೇಳಕ್ ಪ್ರಯತ್ನ ಪಡುತ್ತೆ. ಅಂದ್ರೆ ನಾವು ಯಾವ್ದನ್ನ ಗೂಡ್ಸ್ ಅಂತ ಕರಿತೀವಿ, ಯಾವ್ದನ್ನ ಸರ್ವಿಸ್ ಅಂತ ಕರಿತೀವಿ, ಯಾವ್ದನ್ನ ಟ್ಯಾಕ್ಸ್ ಅಂತ ಕರಿತೀವಿ, ಸ್ಟೇಟ್ ಅಂತ ಕರಿತೀವಿ, ಇದನ್ನೆಲ್ಲ ಎಕ್ಸ್ಪ್ಲನೇಷನ್ 366 ಕೊಟ್ಟಿದೆ. ಸೊ ಇದಿಷ್ಟು ರಾಜ್ಯಗಳ ಮಧ್ಯೆ ಆದ್ರೆ ಈಗ ಇನ್ನೊಂದು ಕಾನ್ಸೆಪ್ಟು ಫಂಡಮೆಂಟಲ್ ರೈಟ್ಸ್ ಮತ್ತೆ ಟ್ಯಾಕ್ಸೇಷನ್ ಪವರ್ ಆಫ್ ಟ್ಯಾಕ್ಸೇಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸರ್ ಇದು ತುಂಬಾ ಲೆಂತಿ ಆಯ್ತಲ್ವಾ ಅಂತ ಏನಾದ್ರು ಹೇಳಿದ್ರೆ ಆಬ್ವಿಯಸ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಕ್ವಶನ್ಸ್ಗಳು ಯಾವ ರೀತಿ ಕೇಳ್ಬೋದು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಮತ್ತೆ ಟ್ಯಾಕ್ಸೇಷನ್ ಇರುವಂತ ಸಂಬಂಧನ ಹೇಳಿ ಅಂತಂತಂದ್ರೆ ನಾನು ಸ್ಟಾರ್ಟಿಂಗ್ ಬೇಸಿಕ್ ಹೇಳಿರುವಂತ ಒಂದು 265 ಇಂದ ಸ್ಟಾರ್ಟ್ ಮಾಡಿ ಏನು ಹೇಳಿದೆ ಅದೊಂದು ಕಾನ್ಸೆಪ್ಟ್ ಬರೀತೀರಾ. ಎರಡನೇ ಕಾನ್ಸೆಪ್ಟ್ ಹೆಡ್ಡಿಂಗು ಇಂಟರ್ ಸ್ಟೇಟ್ ಅಂತ ಹಾಕೊಳ್ತೀರಾ, ಅಂತರ್ರಾಜ್ಯದ ಮಧ್ಯದಲ್ಲೂ ಮತ್ತು ಟ್ಯಾಕ್ಸಿಗೆ ಏನು ಸಂಬಂಧ ಇದೆ ಅಂತ. ಮೂರನೇ ಕಾನ್ಸೆಪ್ಟ್ ಫಂಡಮೆಂಟಲ್ ರೈಟ್ಸ್ ಮತ್ತೆ ಟ್ಯಾಕ್ಸಿಗೆ ಇರುವಂತ ಸಂಬಂಧ ಏನು ಅಂತ ಬರೀತೀರಾ. ಅದು ಬಿಟ್ಟು ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ ಅಂತಂತಂದ್ರೆ ಇನ್ನೊಂದು ಕಾನ್ಸೆಪ್ಟ್ ನಾನು ನೆಕ್ಸ್ಟ್ ಹೇಳ್ತೇನೆ. ಆ ಕಾನ್ಸೆಪ್ಟ್ ಯಾವುದು ಅಂದ್ರೆ ಸ್ಕೋಪ್ ಅಂತ ಇದೆ. ಸ್ಕೋಪ್ ನ ಹೆಡ್ಡಿಂಗ್ ಹಾಕೊಂಡು ಸ್ಕೋಪ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದನ್ನ ಹೆಡ್ಡಿಂಗ್ ಹಾಕೊಂಡು ಅದು ಒಂದು ಕಾನ್ಸೆಪ್ಟ್ ಅನ್ನ ಬರೀತೀರಾ. ಓಕೆ, ಎನಿಹೌ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂತಂದ್ರೆ ಇಂಟರ್ ಸ್ಟೇಟ್ ಬಗ್ಗೆನೇ ಕೇಳ್ಬಿಡ್ತಾರೆ, ಸಮ್ ಟೈಮ್ಸ್ ಫಂಡಮೆಂಟಲ್ ರೈಟ್ ಮತ್ತೆ ಟ್ಯಾಕ್ಸ್ ಬಗ್ಗೆನೇ ಕೇಳ್ಬಿಡ್ತಾರೆ, ಸಮ್ ಟೈಮ್ಸ್ ಬರೇ ಸ್ಕೋಪ್ ಹೇಳಿ ಅಂತ ಕೇಳ್ಬಿಡ್ತಾರೆ. ಸೊ ಅವಾಗ ಇವನ್ನೇ ಹೈಲೈಟ್ ಮಾಡ್ಬಿಟ್ಟು ಬರಿಬೇಕಾಗುತ್ತೆ. ಮೇಜರ್ಲಿ ಕೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಮತ್ತೆ ಟ್ಯಾಕ್ಸೇಷನ್ ಬಗ್ಗೆ ಎರಡಕ್ಕಿರೋ ಸಂಬಂಧ ಬರೀರಿ ಅಂತ ಹೇಳಿ ನಿಮ್ಗೆ ಮೇಜರ್ಲಿ ಕೇಳಿದ್ರೆ ಹೋಲ್ಸೇಲ್ ಆಗಿ ಕೇಳುವಂತ ಸಾಧ್ಯತೆಗಳೇ ಜಾಸ್ತಿ. ಬಟ್ ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ನೀವು ಸಿಕ್ಕಾಕೊಳ್ಬಾರ್ದು ಅನ್ನುವಂಥ ಕಾನ್ಸೆಪ್ಟಿಗೆ ನಾನು ಡೀಪ್ ಆಗಿ ಎಲ್ಲದನ್ನು ಕಾನ್ಸ್ಟಿಟ್ಯೂಷನ್ ಮತ್ತೆ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟಿರೋದ್ರಿಂದ ಒಂದೇ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ಈಗ ಫಂಡಮೆಂಟಲ್ ರೈಟ್ಸು ಮತ್ತೆ ಪವರ್ ಆಫ್ ಟ್ಯಾಕ್ಸೇಷನ್ ಇರುವಂತ ಸಂಬಂಧ ಅನ್ನುವಂಥ ವಿಷಯಕ್ಕೆ ಏನಿದೆಯಲ್ಲ ಇದು ಸ್ವಲ್ಪ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟು ಅಂತಂದ್ರೆ ಇಂಡಿವಿಜುವಲ್ ಆಗಿ ಕೇಳಿರುವಂತ ಸಾಧ್ಯತೆಗಳಿದೆ, ಲಾಂಗ್ ಆನ್ಸರ್ಗೆ ಮತ್ತೆ ಶಾರ್ಟ್ ಆನ್ಸರ್ಗೂ ಕೂಡ ಕೇಳಿರುವಂತ ಸಾಧ್ಯತೆಗಳಿದೆ. ಇದೇ ಕಾನ್ಸೆಪ್ಟ್ ಅಲ್ಲೇ ಸ್ಪ್ಲಿಟೆಡ್ ಕ್ವಶನ್ ಇದು, ನೀವು ಓದ್ತಾ ಇರುವಂತ ಕಾನ್ಸೆಪ್ಟ್ ಅಲ್ಲೇ ಒಂದು ಸ್ಪ್ಲಿಟೆಡ್ ಕ್ವಶನ್ ಇದು. ಈಗ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಲಿಮಿಟೇಷನ್ ಅಪಾನ್ ದ ಟ್ಯಾಕ್ಸೇಷನ್ ಪವರ್ಸ್ ಅಂತ ಇದೆ. ಓಕೆ, ಇದು ಫಂಡಮೆಂಟಲ್ ರೈಟ್ಸ್ ದಲ್ಲಿ ಏನೇನು ಹೇಳಿದ್ದಾರೆ ಅಂತ. ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಹೇಳಿರೋ ಪ್ರಕಾರ ಏನಾದ್ರೂ ತೆರಿಗೆ ಮತ್ತೆ ಅಧಿಕಾರ ಏನಿದೆ ಇದನ್ನ ಹಂಚ್ಕೋಬೇಕು ಅಂತ ಇದೆ. ಆದರೆ ಮಿತಿ ಮೀರಿ ತನ್ನ ಮಿತಿಗಿಂತ ಹೆಚ್ಚಿಗೆ ಯಾವುದೇ ರೀತಿ ಹಾಕೋ ಹಾಗಿಲ್ಲ. ಯಾವ್ದು ಪಾಯಿಂಟ್ಸ್ ಗಳ ಮೇಲೆ ಪ್ರೈಸ್ ಮಾಡ್ತಾ ಇದ್ದಾರೆ, ಆರ್ಟಿಕಲ್ 13 ಅನ್ನುವಂಥದ್ದು ಏನಿದೆ ಅದನ್ನ ಉಲ್ಲಂಘನೆ ಮಾಡಿ ಹಾಕೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆರ್ಟಿಕಲ್ 14 ಏನಿದೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಇರಬೇಕು, ಮತ್ತೆ ಇನ್ನೊಂದು ಈಕ್ವಲ್ ಬಿಫೋರ್ ಲಾ ಅಂತ ಏನೋ ಕಾನ್ಸೆಪ್ಟ್, ಎರಡು ಕಾನ್ಸೆಪ್ಟ್ ಓದ್ತೀವಿ, ಅದನ್ನ ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಇಲ್ಲಿ ಯಾವುದೇ ರೀತಿ ಆರ್ಬಿಟ್ರಿ ಪವರ್ನ ಕ್ರಾಸ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದೆ. ಅಂತಂದ್ರೆ ಇನ್ನೊಂದು 19 ಕ್ಲಾಸ್ 1G ಅನ್ನುವಂಥದ್ದು ಏನಿದೆ ಕಾನ್ಸೆಪ್ಟು ಅದನ್ನು ಕೂಡ ಅಲ್ಲಿ ಮೇಂಟೈನ್ ಮಾಡಬೇಕು. 19 ಕ್ಲಾಸ್ 1G ಏನ್ ಹೇಳುತ್ತೆ, ವ್ಯಾಪಾರವನ್ನ ಮಾಡಕ್ಕೆ ಸ್ವಾತಂತ್ರ್ಯನ ನೀಡಿದೆ. ಯಾರೇ ಆಗ್ಲಿ ಎಲ್ಲೇ ಆಗ್ಲಿ ದೇಶದ ಯಾವುದೇ ಮೂಲೆಯಲ್ಲಿ ಬಂದು ಯಾವುದೇ ರೀತಿಯಾದಂತ ವ್ಯಾಪಾರ ಮಾಡಬಹುದು ಅಂತ 19 ಕ್ಲಾಸ್ 1G ಹೇಳುತ್ತೆ. ಆ ರೀತಿ ಇದ್ದಾಗ ನಾವ್ ಎಲ್ಲಾದ್ರೂ ಬಂದು ವ್ಯಾಪಾರ ಮಾಡ್ತೀವಿ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಅಪ್ಹೆಲ್ಡ್ ಮಾಡ್ಬಿಟ್ಟು ಹೇಳುತ್ತೆ. ಆರ್ಟಿಕಲ್ 13, 14, 19 ಕ್ಲಾಸ್ 1G ಎಲ್ಲ ಓದಿರುವಂತವೇ ಕಾನ್ಸೆಪ್ಟ್ಸ್ಗಳು. ಜಸ್ಟ್ ಒಂದ್ಸಲ ರಿವಿಷನ್ ಮಾಡ್ಕೊಂಡು ನೀವು ನೋಟ್ಸ್ ಮಾಡ್ಕೋಬೇಕಾದ್ರೆ ನಂಬರ್ಸ್ಗಳನ್ನ ಮೆನ್ಷನ್ ಮಾಡ್ಕೋಬೇಕು ನೀವು ಅಷ್ಟೇ. ಎಕ್ಸ್ಪ್ಲನೇಷನ್ಸ್ಗಳು ನಿಮಗೆಲ್ಲ ನಾನು ಏನು ಹೇಳಿರ್ತೀನಿ ಅದೇನೋ ಸಾಕಾಗುತ್ತೆ. ಅದಾದ್ಮೇಲೆ ಆರ್ಟಿಕಲ್ 27 ಬಗ್ಗೆ ನಾನು ಏನಾದ್ರು ಹೇಳಬೇಕು ಅಂತಂದ್ರೆ ಆರ್ಟಿಕಲ್ 27 ನ ಬಗ್ಗೆ ನಿಮಗೆ ಗೊತ್ತಿರೋ ತರ ಪ್ರಮೋಷನ್ ಮೇಂಟೆನೆನ್ಸ್ ಆಫ್ ಎನಿ ಪರ್ಟಿಕ್ಯುಲರ್ ರೀಜನ್ ಇದಂತ ಇದೆ. ಅಂತಂದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಹಾಕೋ ಆಗಿಲ್ಲ ರಿಲಿಜಿಯಸ್ ಪ್ರಮೋಷನ್ಸ್ಗಳಿಗೆ ಏನಾದ್ರು ನಾವು ಮಾಡ್ತೀವಿ ಅಂತಂದ್ರೆ ಆರ್ಟಿಕಲ್ 27 ಅಲ್ಲಿ ಇದನ್ನ ಹೇಳಿದ್ದಾರೆ. ಆದ್ಮೇಲೆ ಆರ್ಟಿಕಲ್ 285 ದಲ್ಲಿ ಏನ್ ಹೇಳಿದ್ದಾರೆ, ಆರ್ಟಿಕಲ್ 289 ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಪ್ರಾಪರ್ಟಿಯ ಮೇಲೆ, ಯಾವುದು ಯೂನಿಯನ್ ನ ಪ್ರಾಪರ್ಟಿಯ ಮೇಲೆ ನಾವು ಟ್ಯಾಕ್ಸ್ ಹಾಕಂಗಿಲ್ಲ ಅಂತ, ಸೆಂಟ್ರಲ್ ಗೌರ್ಮೆಂಟ್ ನ ಪ್ರಾಪರ್ಟಿ ಮೇಲೆ ಟ್ಯಾಕ್ಸ್ ಹಾಕಂಗಿಲ್ಲ ಅಂತ ಆರ್ಟಿಕಲ್ 289 ಹೇಳಿದ್ರೆ, ಅದಾದ್ಮೇಲೆ 285 ನ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ನ ಪ್ರಾಪರ್ಟಿಯ ಮೇಲೆ ಟ್ಯಾಕ್ಸ್ ಹಾಕಂಗಿಲ್ಲ ಅಂತ ಹೇಳ್ತಾ ಇದೆ. ಅಂತಂದರೆ ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಇರುತ್ತೆ. ಉದಾಹರಣೆ ನಾನು ಹೇಳ್ತಿದ್ದೀನಿ, ಗೌರ್ಮೆಂಟ್ ಲೈಬ್ರರಿಗೆ ಯಾರಾದ್ರೂ ಟ್ಯಾಕ್ಸ್ ಹಾಕ್ತಾರಾ? ಗೌರ್ಮೆಂಟ್ ಹಾಸ್ಪಿಟ್ಲು ಯಾರಾದ್ರೂ ಟ್ಯಾಕ್ಸ್ ಹಾಕ್ತಾರಾ? ಇಲ್ಲ ಅಲ್ವಾ. ಆಮೇಲೆ ಗೌರ್ಮೆಂಟ್ನವ್ರದ್ದು ಯಾರಾದ್ರೂ ಬಿಲ್ ಕಟ್ತಾರಾ? ಇಲ್ಲ ಅಲ್ವಾ. ಅಲ್ಲೆಲ್ಲ ಬಿಲ್ ಕಟ್ಟಿದ್ರು ಕೂಡ ಬರೀ ಬಿಲ್ ಕಟ್ತಾರೆ, ಅಲ್ಲೆಲ್ಲ ಟ್ಯಾಕ್ಸ್ ಹಾಕಲ್ಲ. ಬಟ್ ಇದೇ ಒಬ್ಬ ಪ್ರೈವೇಟ್ ಇಂಡಿವಿಜುವಲ್, ಪ್ರೈವೇಟ್ ಕಂಪನಿ, ಪ್ರೈವೇಟ್ ಲೈಬ್ರರಿ ಇವಕ್ಕೆಲ್ಲ ಹಾಕ್ತಾರೆ. ಸೊ ಅದು ಈ ಲೈನ್ ಹೇಳ್ತಾ ಇದೆ. ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಇನ್ನೊಂದು ಏನು ಅಂತಂದ್ರೆ 286 ನ ಪ್ರಕಾರ
ದ ಪರ್ಚೇಸ್ ಅಂಡ್ ಗೂಡ್ಸ್ಗಳು ಏನಿದೆ, ಲೇವಿ ಆಫ್ ದ ಟ್ಯಾಕ್ಸ್ ಅಂಡ್ ಸೇಲ್ ಏನಿದೆ, ಇದ್ರ ಮೇಲೆ ಇರುವಂತ ರೆಸ್ಟ್ರಿಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದೆ. ಲಾಸ್ಟ್ಲಿ ಒಂದು ಹೇಳುವಂತದ್ದು ಒಂದು ವಿಷಯ ಏನಂದ್ರೆ 287 ಪ್ರಕಾರ ಎಲೆಕ್ಟ್ರಿಸಿಟಿ ಬಿಲ್ ಹೇಳಿದ್ನಲ್ವಾ ಈಗ ನಾನು, 287 ಪ್ರಕಾರ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಸಿಟಿ ಬಿಲ್ ಏನು ಗೌರ್ಮೆಂಟ್ ಮಾಡುತ್ತೆ ಅದನ್ನ ಲಿವಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಫಂಡಮೆಂಟಲ್ ರೈಟ್ಸ್ಗೆ ಇದೊಂದು ಸ್ವಲ್ಪ ಅಡಿಷನಲ್ ಪಾಯಿಂಟ್ಸ್ಗಳು ನಿಮಗೆ ಎಕ್ಸಾಮ್ಷನ್ಸ್ಗಳಾದ್ರೆ ನೀವು ಅಪ್ ಟು ಇಲ್ಲಿ ತನಕ ಬರೆದ್ರೆ ತುಂಬಾ ವ್ಯಾಲಿಡ್ ಆಗಿರುತ್ತೆ. ಈ ಪಾಯಿಂಟ್ಸ್ಗಳು ನಾನು ಯಾಕೆ ಹೇಳಿದೆ ಅಂತಂದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಪಾಯಿಂಟ್ಸ್ಗಳು ಹೇಳ್ತಾ ಇರಬೇಕಾದ್ರೆ ಒಂದು ಇಂಟ್ರೋ ತರ ನಿಮಗೆ ಗೊತ್ತಿರಲಿ ಅನ್ನುವಂಥದ್ದು ಈ ಪಾಯಿಂಟ್ಸ್ಗಳು ನಾನು ಹೇಳಿದ್ದೀನಿ. ಸೊ ಇದಾದ್ಮೇಲೆ ಲಾಸ್ಟ್ ಇದೊಂದು ಕಾನ್ಸೆಪ್ಟ್, ಇದೇ ಕಾನ್ಸೆಪ್ಟ್ ಅಲ್ಲಿ ನಾನು 4 ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಫಸ್ಟ್ ಇಂದ ಮತ್ತೊಂದ್ಸಲ ಬರ್ತಾ ಇದ್ದೀನಿ ನಾನು. ಫಸ್ಟ್ ಕಾನ್ಸೆಪ್ಟ್ ಹೇಳಿದೆ ನಾನು ಕಾನ್ಸ್ಟಿಟ್ಯೂಷನ್ಗೂ ಮತ್ತೆ ಈ ಟ್ಯಾಕ್ಸಿಗೆ ಇರುವಂತ ಸಂಬಂಧ ಏನು ಅಂತ. ಸೆಕೆಂಡ್ ಕಾನ್ಸೆಪ್ಟ್ ನಾನು ಹೇಳಿದೆ, ಐ ಥಿಂಕ್ ಸೆಕೆಂಡ್ ಕಾನ್ಸೆಪ್ಟ್ ನಾನು ಹೇಳಿದ್ದು ಒಂದು ನಿಮಿಷ, ಹೌದು ಸೆಕೆಂಡ್ ಕಾನ್ಸೆಪ್ಟ್ ನಾನು ಇಂಟರ್ ಸ್ಟೇಟ್ ಬಗ್ಗೆ ಮಾತಾಡಿದೆ. ಎಸ್, ಸೆಕೆಂಡ್ ಕಾನ್ಸೆಪ್ಟ್ ನಾನು ಹೇಳಿದೆ ಇಂಟರ್ ಸ್ಟೇಟ್ ಬಗ್ಗೆ ನಾನು ಹೇಳಿದೆ ಸೆಕೆಂಡ್ ಕಾನ್ಸೆಪ್ಟನ್ನ. ಥರ್ಡ್ ಕಾನ್ಸೆಪ್ಟ್ ನಾನು ಫಂಡಮೆಂಟಲ್ ರೈಟ್ ಬಗ್ಗೆ ಹೇಳಿದೆ. ಸೆಕೆಂಡ್ ಕಾನ್ಸೆಪ್ಟ್ ಇಂಟರ್ ಸ್ಟೇಟ್ ಮತ್ತೆ ಟ್ಯಾಕ್ಸ್ ಯಾವ ರೀತಿ ನಡೀತಾ ಇದೆ. ಥರ್ಡ್ ಕಾನ್ಸೆಪ್ಟ್ ಫಂಡಮೆಂಟಲ್ ರೈಟ್ ಮತ್ತೆ ಟ್ಯಾಕ್ಸ್ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದೆ. ಫೋರ್ತ್ ಕಾನ್ಸೆಪ್ಟ್ ಸ್ಕೋಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ಕೋಪ್ ಅಂತಂದ್ರೆ ವ್ಯಾಪ್ತಿ, ಯಾರ ವ್ಯಾಪ್ತಿ, ಪಾರ್ಲಿಮೆಂಟ್ ಎಷ್ಟರ ಮಟ್ಟಿಗೆ ಪವರ್ ಹೊಂದಿದೆ ಟ್ಯಾಕ್ಸ್ ಗಳನ್ನ ಹಾಕಕ್ಕೆ, ಯಾವ ರೀತಿ ಪ್ರಾವಿಷನ್ಸ್ ಗಳನ್ನ ಕೊಟ್ಟಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ಹೇಳಿದೆ. ಓವರ್ ಆಲ್ ಆಗಿ ಇಡೀ ವಿಡಿಯೋ ಕಾನ್ಸೆಪ್ಟ್ ಹೇಳ್ತಾ ಇರೋದು ಕಾನ್ಸ್ಟಿಟ್ಯೂಷನ್ ಪ್ಲಸ್ ಟ್ಯಾಕ್ಸ್ ಎರಡಕ್ಕೂ ಇರುವಂತ ಸಂಬಂಧ ಏನು, ಯಾವ ರೀತಿ ಟ್ಯಾಕ್ಸ್ ಅನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ. ಸೊ ಇದಿಷ್ಟಾದ್ಮೇಲೆ ನಾವು ನೆಕ್ಸ್ಟ್ ಮುಂದಿನ ಯೂನಿಟ್ಸ್ ಗಳಲ್ಲಿ ಮುಂದಿನ ವಿಡಿಯೋಸ್ ಗಳಲ್ಲಿ ಪರ್ಟಿಕ್ಯುಲರ್ ಟ್ಯಾಕ್ಸ್ ನ GST, CGST, IGST, ಕಸ್ಟಮ್ ಡ್ಯೂಟಿ ಇಂಥ ವಿಷಯಗಳನ್ನ ಇಡೀ ಸಬ್ಜೆಕ್ಟ್ ತುಂಬಾ ಓದ್ತಾ ಹೋಗ್ತೀವಿ ನಾವು. ಸೊ ಎನಿಹೌ ಬ್ಯಾಕ್ ಟು ಲಾಸ್ಟ್ ಕಾನ್ಸೆಪ್ಟಿಗೆ ಬರೋಣ. ಇವತ್ತಿನ ವಿಡಿಯೋದಲ್ಲಿ ಸ್ಕೋಪ್ ಆಫ್ ಟ್ಯಾಕ್ಸಿಂಗ್ ಪವರ್ ಅಂತ ಏನಿದೆ ಪಾರ್ಲಿಮೆಂಟ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ನಾವು. ಇದರಲ್ಲಿ ಅಬ್ವಿಯಸ್ಲಿ ನಾನು ಸ್ಟಾರ್ಟಿಂಗ್ ಹೇಳಿದೆ 7th ಶೆಡ್ಯೂಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯೂನಿಯನ್ ಲಿಸ್ಟ್ ಅಂದ್ರೇನು, ಸ್ಟೇಟ್ ಲಿಸ್ಟ್ ಅಂದ್ರೇನು, ಕನ್ಕರೆಂಟ್ ಲಿಸ್ಟ್ ಅಂದ್ರೇನು ಅಂತ. ಇದರಲ್ಲಿ ಯೂನಿಯನ್ ಲಿಸ್ಟ್ 246 ಕ್ಲಾಸ್ 1 ಅಲ್ಲಿ ಹೇಳಿದ್ದಾರೆ ಯೂನಿಯನ್ ಲಿಸ್ಟ್ ಇಲ್ಲಿದೆ ಯೂನಿಯನ್ ಲಿಸ್ಟ್. ಅದೇ ರೀತಿ ಸ್ಟೇಟ್ ಲಿಸ್ಟ್ 246 ಕ್ಲಾಸ್ 3 ದಲ್ಲಿ ಸ್ಟೇಟ್ ಲಿಸ್ಟ್ ಬಗ್ಗೆ ಹೇಳಿದ್ದಾರೆ. 246 ಕ್ಲಾಸ್ 2 ದಲ್ಲಿ ಮೆನ್ಷನ್ ಮಾಡಿಲ್ಲ, ಇಲ್ಲಿ ಮಾಡ್ಕೊಳ್ಳಿ. ಅದರಲ್ಲಿ ಏನ್ ಹೇಳಿದ್ದಾರೆ, ಕನ್ಕರೆಂಟ್ ಲಿಸ್ಟ್ ಬಗ್ಗೆ ಹೇಳಿದ್ದಾರೆ. ಇದಿಷ್ಟು ನಿಮ್ಗೆ ಸ್ಕೋಪ್ ಆಫ್ ಟ್ಯಾಕ್ಸಿಂಗ್ ಪವರ್ ಆಫ್ ಪಾರ್ಲಿಮೆಂಟ್ ಬಗ್ಗೆ ಬಂತು ಅಂತಂದ್ರೆ 245 ನ ಪ್ರಕಾರ 245 ನ ಪ್ರಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ದಿ ಕಾನ್ಸ್ಟಿಟ್ಯೂಷನ್ ಎಕ್ಸ್ಟೆಂಡ್ಸ್ ದ ಲಾ ಆಫ್ ದ ಮೇಡ್ ಬೈ ದ ಪಾರ್ಲಿಮೆಂಟ್ ಅಂಡ್ ಲೆಜಿಸ್ಲೇಚರ್ ಆಫ್ ದ ಸ್ಟೇಟ್ ಬೋತ್ ದ ಗವರ್ನಮೆಂಟ್ ಆಫ್ ದ ರೈಟ್ ಟು ಮೇಕ್ ದ ಲಾಸ್. ದೀಸ್ ಆರ್ ದ ಪ್ರೊವೈಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಟ್ಸೆಲ್ಫ್ ದ ಸಬ್ಜೆಕ್ಟ್ ಆಫ್ ದ ಮ್ಯಾಟರ್ ಆಫ್ ದ ಸೆವೆಂಟೀನ್ ಆಫ್ ದ ಗವರ್ನಮೆಂಟ್ ಅಂತ ಏನ್ ಹೇಳ್ತಾ ಇದೆ. ಪಾರ್ಲಿಮೆಂಟ್ ಆಗಿರಬಹುದು ಅಥವಾ ಲೆಜಿಸ್ಲೇಟರ್ ಆಗಿರಬಹುದು, ಏನು 246 ಅಲ್ಲಿ ನಾವು ಕೊಟ್ಟಿದೀವಿ, ಮೆನ್ಷನ್ ಮಾಡಿದೀವಿ 1, 2, 3 ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂತ. ಇದ್ರ ಪ್ರಕಾರ ಅವರವರಿಗೆ ಲಾ ಮಾಡ್ಕೊಳ್ಳೋ ಅಂತ ನಾವು ಪವರ್ ಕೊಟ್ಬಿಟ್ಟಿದೀವಿ ಅಂತ ಅಕಾರ್ಡಿಂಗ್ ಟು ಆರ್ಟಿಕಲ್ 245. ಅದೇ ಆರ್ಟಿಕಲ್ಸ್ ನ ಪ್ರಕಾರ ಇದನ್ನ ಈ ಆರ್ಟಿಕಲ್ 245 ಅನ್ನೋದು ಈ ಪ್ರಾವಿಷನ್ ಅನ್ನುವಂಥದ್ದು ಇಡೀ ದೇಶಕ್ಕಾಗಿರಬಹುದು ಅಥವಾ ಇಡೀ ಆ ರಾಜ್ಯದ ಪಾರ್ಟಿಗಾಗಿರಬಹುದು, ಎಲ್ಲಾದ್ರೂ ಅವ್ರು ಲಾ ಮಾಡ್ಕೊಳ್ಳಬಹುದು ಅವ್ರಿಗೆ ಕೊಟ್ಟಿರುವಂತಹ ಪಾಯಿಂಟ್ಸ್ ಗಳಲ್ಲಿ. ಸರ್ ಆಗಿದ್ದಲ್ಲಿ ಯೂನಿಯನ್ ಲಿಸ್ಟ್ ಅಲ್ಲಿ ಯಾವ್ದಿದೆ, ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಯಾವ್ದಿದೆ, ಸ್ಟೇಟ್ ಲಿಸ್ಟ್ ಅಲ್ಲಿ ಯಾವ್ದಿದೆ, ದಯವಿಟ್ಟು ಇದು ಕಾನ್ಸ್ಟಿಟ್ಯೂಷನ್ ಲಾ 2 ನಿಮ್ಮ ಸಿಲೆಬಸ್ ನ ಒಂದು ಟಾಪಿಕ್. ಟೈಮಲ್ಲಿ ತುಂಬಾ ಚೆನ್ನಾಗಿ ನಾವು ಪಾಠ ಮಾಡಿದೀವಿ, ಸೊ ನೀವು ಅದನ್ನ ನೋಡ್ಕೊಳ್ಬಹುದು. ಓಕೆ, ವೆಲ್ ಆಗಿದ್ದಲ್ಲಿ ಲೋಕಲ್ ಬಾಡೀಸ್ ಅಂತ ಇದೆ ಸರ್. 243 ಲೋಕಲ್ ಬಾಡೀಸ್ ನ ಬಗ್ಗೆ ಮಾತಾಡುತ್ತೆ. ಓಕೆ, ಹೌದಲ್ವಾ? 243 ಲೋಕಲ್ ಬಾಡೀಸ್ ಬಗ್ಗೆ ಮಾತಾಡ್ತಾ ಇದೆ. ಇದು ಒಂದು ಅಮೆಂಡ್ಮೆಂಟ್ 73rd and 74th ನ ಪ್ರಕಾರ ಇದು ಜಾರಿಗೆ ಬಂತು ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಐ ಮೀನ್ ಲೋಕಲ್ ಬಾಡೀಸ್ ಮೀನ್ಸ್ ನಮ್ಮ ಈ ಗ್ರಾಮ ಪಂಚಾಯತಿಯಲ್ಲಿ ಆಗಿರಬಹುದು, ಕಾರ್ಪೊರೇಷನ್ ಅಲ್ಲಿ ಆಗಿರಬಹುದು ಹಾಕುವಂತ ಟ್ಯಾಕ್ಸ್ಗಳು. ಈ ಸಣ್ಣ ಪುಟ್ಟ ಅಂಗಡಿ, ಮಾರ್ಕೆಟ್, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಹಾಕ್ತಾರೆ, ಪ್ರಾಪರ್ಟಿ ಟ್ಯಾಕ್ಸ್, ಲ್ಯಾಂಡ್ ಟ್ಯಾಕ್ಸ್ ಎಲ್ಲದನ್ನು ಹಾಕ್ತಾರೆ ಅವರು. ಇವ್ರು ಹಾಕುವಂತ ಟ್ಯಾಕ್ಸ್ ಗಳ ಬಗ್ಗೆ ಇದು ಮಾತಾಡುತ್ತೆ. ಇದು ಫಸ್ಟ್ ಯೂನಿಟ್ ಆಗಿರೋದ್ರಿಂದ ಇಟ್ಸ್ ಅ ಬೇಸಿಕ್ ಇಂಟ್ರೊಡಕ್ಷನ್ ಅಷ್ಟೇ, ಜಾಸ್ತಿ ಡೀಪ್ ಆಗಿ ಏನು ಹೋಗ್ತಾ ಇಲ್ಲ. ನೀವು ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತಂತದನ್ನ ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋಣ. ವಿತಿನ್ 3 minutes ಅಲ್ಲಿ, ವಿತಿನ್ 1 or 2 minutes ಅಲ್ಲಿ ಕ್ವಿಕ್ ರಿವಿಷನ್ ಕಾನ್ಸೆಪ್ಟ್ ಇರುತ್ತೆ ನಮ್ದು. ಒಂದ್ಸಲ ಹೇಳಿದ್ವಿ, ಓಕೆ ಅರ್ಥ ಆಯ್ತು ಇಲ್ಲ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತಿದ್ದೇನು ಗೊತ್ತಾ, ನಮ್ಮ ಇಂಡಿಯಾದಲ್ಲಿ ಟ್ಯಾಕ್ಸ್ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡಿದ್ವಿ. ಇದು ನಮ್ಮ ಇಂಡಿಯಾದಲ್ಲಿ ಇರುವಂತಹ ಟ್ಯಾಕ್ಸ್ ಸ್ಟ್ರಕ್ಚರ್ 3 ಬೇಸಿಸ್ ಅಲ್ಲಿ ಇದೆ: ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್. ಈ ಸ್ಲೈಡ್ ಅಲ್ಲಿ ನಾವು ನೋಡಿದಂತದ್ದು ಏನು ಅಂತಂದ್ರೆ, ಲಾ ಆಫ್ ಟ್ಯಾಕ್ಸೇಷನ್ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಇಂಡಿಯಾದಲ್ಲಿ ಯಾವ ರೀತಿ ಕನೆಕ್ಟ್ ಆಗಿದೆ ಅಂತ. 7th ಶೆಡ್ಯೂಲ್, 73rd and 74th ಲೋಕಲ್ ಗವರ್ಮೆಂಟ್ ಅಂತ ಮಾತಾಡಿದ್ವಿ. ಆರ್ಟಿಕಲ್ಸ್ ಗಳನ್ನು ಹೇಳ್ತಾ 265, 68, 269, 270, 286 and 277, 77, 71, 79, 84, 73, 75, 74 ಈ ಆರ್ಟಿಕಲ್ಸ್ ಗಳು ಪರ್ಟಿಕ್ಯುಲರ್ ಆಗಿ ಏನು ಹೇಳ್ತವೆ ಅಂತ ನಾನು ಅದನ್ನ ಕಂಪ್ಲೀಟ್ ಆಗಿ ಹೇಳಿದೆ. ನೆಕ್ಸ್ಟ್ ಎರಡನೇ ಕಾನ್ಸೆಪ್ಟ್ ಇಂಟರ್ ಸ್ಟೇಟ್ ಕಾಮರ್ಸ್ ಅಂಡ್ ಟ್ಯಾಕ್ಸೇಷನ್.
ಮತ್ತು ಇದು ಯಾವ ತರ ಅಂತಂತಂದ್ರೆ ನಮ್ಮ ರಾಜ್ಯಗಳ ಮಧ್ಯದಲ್ಲಿ ವ್ಯಾಪಾರ ಅನ್ನುವಂಥ ಕಾನ್ಸೆಪ್ಟ್ ಬಂದಾಗ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅಂತ ಬಂದಾಗ 301 ಹೇಳುತ್ತೆ ಯಾವುದೇ ರೀತಿ ಟ್ಯಾಕ್ಸ್ಗಳನ್ನು ಹಾಕಬಾರ್ದು ಅಂತ. 23 ಹೇಳುತ್ತೆ ಇಲ್ಲ ಹಾಕ್ಬೋದು ಅಂತ. 302 ಹೇಳುತ್ತೆ ಪಾರ್ಲಿಮೆಂಟ್ ಪವರ್ ಇದೆ ಮಾಡ್ಬೋದು ಅಂತ. 303 ಹೇಳುತ್ತೆ ಸ್ಕೆರಿಟಿ ಸಾಲ್ಟೇಜ್ ಏನಾದರೂ ಆದಾಗ ಅಂತ 303 ಹೇಳುತ್ತೆ. ಆಮೇಲೆ 304 ಹೇಳುತ್ತೆ ಆಯಾ ರಾಜ್ಯದಲ್ಲಿ ಡಿಸ್ಕ್ರಿಮಿನೇಟ್ ಮಾಡಿಲ್ದಂಗೆ ಸ್ವಲ್ಪ ರೆಸ್ಟ್ರಿಕ್ಷನ್ ಹಾಕೋಬಹುದು ಅಂತ. 366 ಮೀನಿಂಗ್ ಹೇಳುತ್ತೆ ಅಂತ ಹೇಳಿದೆ. ಸೊ ಅದಾದ್ಮೇಲೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು ಫಂಡಮೆಂಟಲ್ ರೈಟ್ಸ್ ಅಂಡ್ ಪವರ್ ಆಫ್ ಟ್ಯಾಕ್ಸೇಷನ್ಸ್ ಬಗ್ಗೆ ಮಾತಾಡಿದ್ವಿ ನಾವು. ಈ ಫಂಡಮೆಂಟಲ್ ರೈಟ್ಸ್ ಅಂಡ್ ಪವರ್ ಆಫ್ ಟ್ಯಾಕ್ಸೇಷನ್ಸ್ ಅಲ್ಲಿ ಅಬ್ವಿಯಸ್ಲಿ ಗೊತ್ತಿದೆ ಆರ್ಟಿಕಲ್ 13, 14, 19+1G ಮತ್ತೆ ಆರ್ಟಿಕಲ್ ಈ ನಮ್ಮ 27 ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಅದಾದ್ಮೇಲೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ತರ ಇರಲಿ ಅಂತೇಳಿ ನಾನು ಸ್ವಲ್ಪ ಮುಂದುವರೆದ ಭಾಗದಲ್ಲಿ 285 ಬಗ್ಗೆ, 286 ಬಗ್ಗೆ, 287 ಬಗ್ಗೆ ಹೇಳಿದೆ. ಒಬ್ವಿಯಸ್ಲಿ ಗೌರ್ಮೆಂಟ್ ನಾವು ಯಾವುದೇ ಪ್ರಾಪರ್ಟಿಗೆ ಇರಲಿ ಅವಕ್ಕೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಬೀಳಲ್ಲ ಅನ್ನುವಂಥ ಕಾನ್ಸೆಪ್ಟ್. ಅದಾದ್ಮೇಲೆ ಲಾಸ್ಟ್ಲಿ ಸ್ಕೋಪ್ ಬಗ್ಗೆ ಮಾತಾಡ್ತಾ ಮೇನ್ಲಿ ಕನ್ಕರೆಂಟ್ಲಿ ಸ್ಟೇಟ್ ಲಿಸ್ಟ್ ಮತ್ತು ಯೂನಿಯನ್ ಲಿಸ್ಟ್ ಯಾವ ತರ ಇರುತ್ತೆ ಅಂತ ಹೇಳಿದೆ. 246(1) ನ ಪ್ರಕಾರ ಯೂನಿಯನ್ ಲಿಸ್ಟು, 246(3) ನ ಪ್ರಕಾರ ಸ್ಟೇಟ್ ಲಿಸ್ಟು, 246(2) ನ ಪ್ರಕಾರ ಕನ್ಕರೆಂಟ್ ಲಿಸ್ಟು. ಯೂನಿಯನ್ ಲಿಸ್ಟ್ ಅಂತಂದ್ರೆ ಕೇಂದ್ರ ಮಾತ್ರ ಇದರಲ್ಲಿ ಕಾನೂನನ್ನು ತರಬಹುದು. ಉದಾಹರಣೆಗೆ ನಿಮಗೆ ಎನರ್ಜಿ ಆಗಿರಬಹುದು ಅಥವಾ ಈ ಮೈನಿಂಗ್ ಆಗಿರಬಹುದು, ಎನರ್ಜಿ ಅಟೋಮಿಕ್ ಎನರ್ಜಿ ಆಗಿರಬಹುದು, ಡಿಫೆನ್ಸ್ ಆಗಿರಬಹುದು, ಇಲ್ಲೆಲ್ಲ ಕಾನೂನು ಅವ್ರು ಮಾತ್ರ ತರಬಹುದು. ನಮ್ಮ ಸ್ಟೇಟ್ ಲಿಸ್ಟ್ ಅಂತಂತಂದ್ರೆ ಕೃಷಿಗೆ ಸಂಬಂಧಪಟ್ಟಂತದ್ದಾಗಿರಬಹುದು, ಇಲ್ಲ ಅಂತಂದ್ರೆ ಲ್ಯಾಂಡಿಗೆ ಸಂಬಂಧಪಟ್ಟಂತದ್ದಾಗಿರಬಹುದು, ಇದನ್ನೆಲ್ಲ ರಾಜ್ಯ ನೋಡ್ಕೊಳ್ಳುತ್ತೆ. ಕನ್ಕರೆಂಟ್ ಲಿಸ್ಟ್ ಅಂತಂದ್ರೆ ಇಬ್ರು ಸೇರಿ ನಡ್ಸ್ಕೊಂಡು ಹೋಗ್ಬೇಕಾಗಿರುವಂತಹ ವಿಷಯಗಳ ಮೇಲೆ ಕೇಂದ್ರ ಮತ್ತು ರಾಜ್ಯ ಕಾನೂನು ಮಾಡುತ್ತೆ ಅಂತ ಹೇಳಿದೆ. ಅಪಾರ್ಟ್ ಫ್ರಮ್ ದಿಸ್ 245 ನ ಬಗ್ಗೆ ಹೇಳಿದೆ, ಪವರ್ ಕೊಟ್ಟಿದೆ, ಬೇಕಾದಾಗ ಅದನ್ನ ಅಮೆಂಡ್ಮೆಂಟ್ ಎಲ್ಲ ಮಾಡ್ಕೋಬಹುದು ಅಂತ. ಲೋಕಲ್ ಬಾಡೀಸ್ ಬಗ್ಗೆ ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾ 73rd ಮತ್ತೆ 4th ನ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ ವಿಷಯ ಉಂಟು. ಇವತ್ತಿನ ವಿಡಿಯೋದಲ್ಲಿ ನಾವು ವಿಷಯನ ಕಲ್ತ್ವಿ. ಓಕೆ ಸರ್, ನಮಗೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು, ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಇಡೀ ಕಾನ್ಸೆಪ್ಟ್ ಮುಗೀತು ಅಂತಂತಂದ್ರೆ ಆಬ್ವಿಯಸ್ಲಿ ನೀವು ಕಂಪ್ಲೀಟ್ ಆಗಿ ಕ್ಲಾಸಸ್ಗಳನ್ನ ನೋಡಬೇಕು ಅಂತಂತಂದ್ರೆ ನಮ್ಮಲ್ಲಿ ರೆಕಾರ್ಡೆಡ್ ಕ್ಲಾಸಸ್ಗಳು ಅವೈಲೇಬಲ್ ಇದೆ. ಎಲ್ಲಾ ಫೆಸಿಲಿಟಿಗಳು ಈ ಪೋಸ್ಟ್ ಎಲ್ಲ ಕಡೆ ನೋಡಿರ್ತೀರಾ. ಓಕೆ, ಆಫ್ಟರ್ ದಟ್ ಯಾವ್ಯಾವ ಸಬ್ಜೆಕ್ಟ್ಸ್ಗಳಿದೆ ಅಂತಂದ್ರೆ ನಾನು ಈಚ್ ಅಂಡ್ ಎವ್ರಿಥಿಂಗ್ ಸಬ್ಜೆಕ್ಟ್ಸ್ಗಳನ್ನ ಸೆಮ್ ವೈಸ್ ಮಾಡಿ ನಿಮ್ಮ ಸೆಮಿಸ್ಟ್ರು 5 ಇಯರ್ ಆಗಿರಲಿ ಅಥವಾ ನೀವು 3 ಇಯರ್ ಆಗಿರಿ, ಸೆಮ್ ವೈಸು ಕಂಪ್ಲೀಟ್ ಪ್ಯಾಕೇಜನ್ನು ನಿಮ್ಮ ಸೆಮ್ಮಿಗಿರೋ ಎಲ್ಲ ಸಬ್ಜೆಕ್ಟ್ಸನ್ನು ಕೊಡ್ತೀವಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ. ಇನ್ಕ್ಲೂಡ್ 5 ಇಯರ್ LLB, ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ ಅದು ಕೂಡ ಅವೈಲೇಬಲ್ ಇದೆ. ಬ್ಯಾಕ್ಲಾಗಿದ್ದವರಿಗೂ ಕೂಡ ಫೆಸಿಲಿಟಿಗಳಿರುತ್ತೆ. ದಯವಿಟ್ಟು ನೀವು ಇದನ್ನ ಕಾಲ್ ಮಾಡಿ ತಗೊಳ್ಳಿ. ಈ ರೀತಿ ಸೆಮ್ ವೈಸ್ ಪ್ಯಾಕೇಜ್ಗಳನ್ನ ಕೊಡ್ತೀವಿ ನಾವು. ನಾನು 1-2 ಸೆಮ್ ಅಷ್ಟೇ ಹೇಳಿರೋದು. ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನೋಡಿ, ಕೆಳಗಡೆ ಇರುವಂಥ ಲಿಂಕಲ್ಲಿ ಯಾವ್ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ಫೆಸಿಲಿಟಿ ಕೊಟ್ಟಿರುವಂಥ ವಿಡಿಯೋಸ್ ಇದೆ. ಸೊ ಈ ರೀತಿ ಸೆಮ್ ವೈಸ್ ಪ್ಯಾಕೇಜ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಏನೇನು ಫೆಸಿಲಿಟಿಗಳಿದೆ ಅಂತಂದ್ರೆ ಆಬ್ವಿಯಸ್ಲಿ ಈಗ ನೋಡ್ತಾ ಇರುವಂಥದ್ದು ನೀವು ಜಸ್ಟ್ ಒಂದು ವಿಡಿಯೋ ಅಲ್ವಾ, ಇದೇ ತರ ಕಂಪ್ಲೀಟ್ ಆಗಿ 5 ಯೂನಿಟ್ ಇರುವಂಥ ವಿಡಿಯೋಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ವಿಡಿಯೋ ಸಮೇತ ಸಾಲ್ವ್ ಮಾಡ್ತೀವಿ. ಆಮೇಲೆ ಲೈವ್ ಕ್ಲಾಸಸ್ಗಳನ್ನ ತೆಗೆದುಕೊಳ್ತೀವಿ. ಇಂಗ್ಲೀಷ್ ಮತ್ತೆ ಕನ್ನಡದಲ್ಲಿ ನೋಟ್ಸ್ ಕೊಡ್ತೀವಿ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಸ್ಕ್ರೀನಲ್ಲಿ, ಇದ್ರ ಪರ್ಟಿಕ್ಯುಲರ್ ಎರಡೂ ಕೂಡ ನೋಟ್ಸ್ಗಳನ್ನು ಕೊಡ್ತೀವಿ. ಡೌಟ್ ಬಂದರೆ ಡೈರೆಕ್ಟಾಗಿ ನನ್ನ ಜೊತೆ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ನಿಮಗೆ ಬ್ಯಾಕ್ ಹ್ಯಾಂಡಿಂದ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇರುತ್ತೆ. ನಿಮ್ಮ ಇಂಟರ್ನ್ಶಿಪ್, ಸೆಮಿನಾರ್, ಅಸೈನ್ಮೆಂಟಿಗೆ ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಇರುತ್ತೆ. ಫ್ರೀ ಲೀಗಲ್ ಸರ್ವಿಸ್, ಫ್ರೀ ಲೀಗಲ್ ಆಗಿ ಆಸ್ ಎ ಸ್ಟೂಡೆಂಟ್ ಆಗಿ ಕನ್ಸಲ್ಟೆನ್ಸಿನ ಕೊಡ್ತೀವಿ ಜಸ್ಟ್ ಸ್ಟಡಿ ಪರ್ಪಸ್ಗೋಸ್ಕರ. ಸೊ ಅದಾದಮೇಲೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ನಿಮಗೆ ಕ್ಲಾಸಸ್ಗಳು ಕಂಡಕ್ಟ್ ಮಾಡುತ್ತೆ. ಎರಡೂ ಮೀಡಿಯಮಲ್ಲಿದೆ. ಸೊ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕೊಡ್ತೀವಿ. ಲೈವ್ ರೆಕಾರ್ಡೆಡ್ ಕ್ಲಾಸಸ್ಗಳು ಪಾಯಿಂಟ್ ನಂಬರ್ 2ದಲ್ಲಿ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಈಗಾಗಲಿ ಮುಂದಾಗಲಿ ನಿಮ್ಮ ಫ್ಯೂಚರ್ಗಾಗಲಿ ಫರ್ದರ್ ಸಪೋರ್ಟ್ಸ್ಗಳಿರುತ್ತೆ. ಸರ್ ಇಷ್ಟೆಲ್ಲ ಆಯಿತು, ಕಾಂಟ್ಯಾಕ್ಟ್ ಹೇಗೆ ಮಾಡ್ತೀರಾ? ಅಬ್ವಿಯಸ್ಲಿ ಸರ್, ಕಾಂಟ್ಯಾಕ್ಟ್ ನಮ್ಮನ್ನು ಏನಾದರೂ ಮಾಡಬೇಕು ಅಂತಂದರೆ ಎಲ್ಲ ಪೇಜಲ್ಲೂ ಕೂಡ ನೀವು ನೋಡಿದಂಥ ಇಷ್ಟೋ ಸ್ಲೈಡ್ಗಳು ಎಲ್ಲ ಪೇಜಲ್ಲೂ ಕೂಡ ನಂಬರ್ ಕೊಡ್ತಾ ಬರ್ತಾ ಇದೀವಿ. ಅದಕ್ಕೆ ನೀವು ಡೈರೆಕ್ಟಾಗಿ ಕಾಲ್ ಆದರೂ ಮಾಡಿ, ವಾಟ್ಸಪ್ ಮಾಡಿ, ಟೆಲಿಗ್ರಾಮ್ ಮಾಡಿ, ಇನ್ಸ್ಟಾ ಮಾಡಿ, ಫೇಸ್ಬುಕ್ ಮಾಡಿ, ವೆಬ್ಸೈಟಲ್ಲಿ ಮಾಡಿ. ಸರ್ ಅದು ಯಾವ ಥರ ಕೊಡ್ತೀರಾ? ಯೂನಿಟ್ ವೈಸ್ ಕೊಡ್ತೀರಾ ನೀವು? ಹೌದು, ಯೂನಿಟ್ ವೈಸ್ನ ನಾವು ಕೊಡ್ತೀವಿ. ಯೂನಿಟ್ 1, 2, 3, 4, 5 5 ಯೂನಿಟ್ ಸಪ್ರೇಟಾಗಿ ಕೊಡ್ತೀವಿ. ಯೂನಿಟ್ 1 ಮಾತ್ರ ಪಬ್ಲಿಕಲ್ಲಿ ಮಾತ್ರ ನಾವು ಸ್ವಲ್ಪ ಡೆಮೋ ವಿಡಿಯೋಸ್ಗಳನ್ನು ಬಿಡ್ತಾ ಇದ್ದೀವಿ ಅಂತಂದ್ರೆ ಅದರಲ್ಲೂ ಸ್ವಲ್ಪ ವಿಡಿಯೋಸ್ಗಳು ಮಾತ್ರ. ಇದೇ ರೀತಿ ಕ್ಲಾಸಸ್ಗಳೆಲ್ಲ ಇರುತ್ತೆ, ಕನ್ಸಲ್ಟೆನ್ಸಿ ಇರುತ್ತೆ, ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ವಿಡಿಯೋ ಅವೈಲಬಿಲಿಟಿ ಇದೆಯಾ ಅಂತಂದ್ರೆ ಎಸ್, ಅವೈಲಬಿಲಿಟಿ ಇದೆ, ನೀವು ಆಲ್ರೆಡಿ ತೆಗೆದುಕೊಳ್ಳಬಹುದು. ಸೊ ಅದಾದ್ಮೇಲೆ ಆನ್ಲೈನ್ ಕ್ಲಾಸಸ್ಗಳು ಜಸ್ಟ್ ಒಂದು ನಾನು ಡೆಮೋ ಕೊಟ್ಟಿದ್ದೀನಿ ಇಲ್ಲಿ ಯಾವ ರೀತಿ ಇರುತ್ತೆ ಏನು ಅಂತ. ನೋಟ್ಸ್ಗಳ ಡೆಮೋ ನಿಮಗೆ ಏನಾದರೂ ಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಇರುವಂತಹ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋಸ್ಗಳ ಡೆಮೋಗಂತೂ ನಾವಿಲ್ಲಿ ಕೊಡ್ತಾನೆ ಇದ್ದೀವಿ. ಸೊ ನಿಮ್ಗೊಂದು ಸಿಗುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವೇ ಕೊಟ್ಟು ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟು ಅದ್ರ ಸೊಲ್ಯೂಷನ್ಸ್ ಬೇಸ್ ಮೇಲೆ ಡಿಸ್ಕಷನ್ಸ್ಗಳನ್ನು ಮಾಡ್ತೀವಿ. ಸೊ ಎನಿಹೌ ನೀವು ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀರಾ ಅಂತಂದರೆ ಸಿಲೆಬಸ್ಸಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ರತಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಅಷ್ಟೇ. ಸೊ ಇದಿಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ತುಂಬ ಸುಲಭ ಆಗಬೇಕು ಅಂತಂತಂದರೆ ನನ್ನ ಜೊತೆನೇ ನಾನು ಮಾಡ್ತಾ ಇರೋಂಥ ಪಾಠದ ಜೊತೆನೇ ನೀವು 5 ಯೂನಿಟ್ನ ಕಲಿಬೇಕು ಅಂತ ಏನಾದ್ರು ಬಯಸ್ತಾ ಇದ್ದರೆ
ದಯವಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ಒಂದು ಕಾಲ್ ಮಾಡ್ಕೊಳ್ಳಿ. ಒಂದು ಕಾಲ್ ಮಾಡೋದ್ರಲ್ಲಿ ಏನು ಹೋಗ್ತಾ ಇಲ್ಲ. ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಜಾಸ್ತಿ ಕಷ್ಟಪಟ್ಟು ಸುಮ್ಮನೆ ಇದು ಮಾಡೋದಕ್ಕಿಂತ. ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಕಾನೂನು ಅಕಾಡೆಮಿ ಟೀಮ್.